ॐ गुरुब्रह्मा गुरुर्विष्णुः गुरुर्देवो महेश्वरः गुरुर्साक्षात् परब्रह्म तस्मै श्रीगुरवे नमः। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। ಆಚಾರ್ಯ ಕಣಾದ ತುಂಬಾ ಜನ ಈ ಹೆಸರನ್ನ ಕೇಳಿಲ್ಲ. ಕೆಲವರಿಗೆ ಪರಿಚಯ ಇದ್ರೂ ಇರಬಹುದು. ನಾನು ಇವ್ರ ಬಗ್ಗೆ ಓದ್ತಾ ನನಗೆ ತುಂಬಾ ರೋಮಾಂಚಕಾರಿ ವಿಚಾರಗಳು ತಿಳಿತಾ ಇತ್ತು. ಅದನ್ನ ನಾನು ಒಳಗಡೆ ಇಟ್ಕೊಳಕ್ ಆಗ್ಲೇ ಇಲ್ಲ. ಎಲ್ರ ಹತ್ರನೂ ಸ್ವಲ್ಪ ಹಂಚ್ಕೊಳ್ಬೇಕು ಅಂತ ನಾನು ಸುಮಾರು ನನ್ನ ಸುತ್ತಮುತ್ತ ಇದ್ದವ್ರಿಗೆಲ್ಲ ಆಚಾರ್ಯ ಕಣಾದರ ಬಗ್ಗೆ ಹೇಳಕ್ ಶುರು ಮಾಡಿದೆ. ನಂತರ ವಾಣಿಯವರು ನೀವೊಂದು ಟಾಪಿಕ್ ಕೊಡ್ಬೇಕು ಇವತ್ತಿಗೆ ಅಂತ ಕೇಳಿದಾಗ, ಆಚಾರ್ಯ ಕಣಾದರ ಬಗ್ಗೆ ಯಾತಕ್ ಹೇಳ್ಬಾರದು? ಎಷ್ಟೋ ಜನಕ್ಕೆ ಅವರ ಪರಿಚಯ ಇಲ್ಲ. ಅವ್ರ ಏನೇನು ಕೊಡುಗೆ ಇದೆ ನಮ್ಮ ಸಮಾಜಕ್ಕೆ, ಜಗತ್ತಿಗೆ ಅನ್ನೋದು ಕೂಡ ತುಂಬಾ ಜನಕ್ಕೆ ಪರಿಚಯ ಇಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಆಚಾರ್ಯ ಕಣಾದರ ಬಗ್ಗೆ 4 ವಿಚಾರ ಹೇಳ್ಬೇಕು ಅನ್ನೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಬಟ್ ಇದು ತುಂಬಾ ಡೆಪ್ತ್ ಇರುವಂತ ವಿಚಾರ. ಎಷ್ಟಾಗುತ್ತೋ ಅಷ್ಟು ಇರುವಂತ ಸಮಯದಲ್ಲಿ ಎಷ್ಟಾಗುತ್ತೋ ಅಷ್ಟು ಹೇಳುವ ಒಂದು ಕಿರು ಪ್ರಯತ್ನ ಮಾಡ್ತಾ ಇದ್ದೀನಿ. ನಮ್ಮ ಭರತ ಭೂಮಿ ಪುಣ್ಯ ಭೂಮಿ, ಇದು ತಪೋಭೂಮಿ ಕೂಡ. ಈ ನೆಲದಲ್ಲಿ ಹಲವಾರು ಋಷಿ ಮುನಿಗಳು, ತಪಸ್ವಿಗಳು, ದಾರ್ಶನಿಕರು, ತತ್ವಜ್ಞಾನಿಗಳು ಜನ್ಮ ತಾಳಿದ್ದಾರೆ. ಹಾಗೆ ವೇದ ಉಪನಿಷತ್ತುಗಳ ಸಾರವನ್ನ ಜಗತ್ತಿಗೆ ತಿಳಿಸಿದ್ದಾರೆ. ಇದಲ್ದೇನೆ ಅವರ ತಪಶಕ್ತಿಯಿಂದ, ಧ್ಯಾನದಿಂದ, ಜ್ಞಾನದಿಂದ ಮನುಕುಲದ ಉನ್ನತಿಗೆ ಬೇಕಾದಷ್ಟು ಶ್ರಮಿಸಿ ಕೂಡ ಇದ್ದಾರೆ. ಮಾನವ ಜನ್ಮದ ಪರಮ ಉದ್ದೇಶ ಏನು ಅನ್ನೋದನ್ನ ಇವರಿಷ್ಟು ಜನ ಬಹಳ ಸರಳವಾಗಿ ತಮ್ಮದೇ ಆದ ರೀತಿ ಮನುಕುಲಕ್ಕೆ ತಿಳಿಸ್ಕೊಟ್ಟಿದ್ದಾರೆ. ಮಾನವ ಜನ್ಮದ ಪರಮ ಉದ್ದೇಶ ಗುರಿ ಎಂದರೆ ಅದು ಸತ್ಯ ಅನ್ವೇಷಣೆ. ಹಾಗೆ ತನ್ನನ್ನ ತಾನು ಅರಿಯುವುದು ಎಂದು ಅದಕ್ಕೆ ಬೇಕಾದ ಏನೇನ್ ಮಾರ್ಗಗಳಿದೆ ಅಂದ್ರೆ ಧರ್ಮ ಮಾರ್ಗ, ಮೋಕ್ಷ ಮಾರ್ಗ, ಹಾಗೆ ಕರ್ಮ ಮಾರ್ಗ ಎಲ್ಲವನ್ನ ಕೂಡ ತೋರಿಸ್ಕೊಡ್ತಾ ಹೋಗಿದ್ದಾರೆ. ಅಂತಹ ದಿವ್ಯ ಪುರುಷರಲ್ಲಿ ಆಚಾರ್ಯ ಕಶ್ಯಪ ಕೂಡ ಒಬ್ಬರು. ಸೊ ಯಾರು ಈ ಆಚಾರ್ಯ ಕಶ್ಯಪ? ಈ ಕಶ್ಯಪರ ತಂದೆ ಉಲ್ಕ ಅನ್ನೋರು, ಅವರು ಕೂಡ ಒಬ್ಬ ತತ್ವಜ್ಞಾನಿ. ಈ ಬಾಲಕರಾಗಿದ್ದಾಗ್ಲಿಂದ ಈ ಕಶ್ಯಪರಿಗೆ ಪ್ರಪಂಚದ ಎಲ್ಲಾ ರೀತಿ ನೀತಿಗಳು, ವಿಚಾರಗಳು ಏನೋ ಒಂದು ರೀತಿ ಕೌತುಕ ಈ ಹುಡುಗನಿಗೆ. ಸಣ್ಣ ಸಣ್ಣದ ಏನೇನ್ ಕಾಣಿಸುತ್ತೆ ಅದನ್ನ ತುಂಬಾ ಕುತೂಹಲದಿಂದ ಅದನ್ನ ಪರೀಕ್ಷೆ ಮಾಡ್ತಾ ಇದ್ರು. ತಂದೆಯೊಡನೆ ಎಲ್ಲಾದ್ರೂ ಸುತ್ತಾಡಕ್ ಹೋದಾಗ ಚಿಕ್ಕದ್ ಏನೇನ್ ಕಣ್ಣು ಕಾಣಿಸುತ್ತೆ ಅದನ್ನೆಲ್ಲ ಕೌತುಕದಿಂದ ಅಧ್ಯಯನ ಮಾಡೋದು ಈ ಬಾಲಕ ಕಶ್ಯಪನ ಒಂದು ಅಭ್ಯಾಸ. ಹಾಗೆ ಈ ಸಣ್ಣ ಸಣ್ಣ ಪದಾರ್ಥ ಯಾವಾಗಲೂ ಅವರ ಗಮನವನ್ನ ಸೆಳೀತಾ ಇತ್ತು. ಮತ್ತೆ ಈ ಕಶ್ಯಪರು ಬೇಸಿಕಲಿ ಗುಜರಾತಿನ ಒಂದು ಪ್ರಾಂತ್ಯದವ್ರು. ಯಾವ ಪ್ರಾಂತ್ಯ ಅಂದ್ರೆ ಪ್ರಭಾಸ ಕ್ಷೇತ್ರ ಅಂತ ನೀವು ಕೇಳಿರ್ಬಹುದು. ಕೃಷ್ಣನ ಅವತಾರ ಅಂತ್ಯ ಆಗಿದ್ದು ಅಂತ ಕೂಡ ಹೇಳ್ತಾರೆ. ಆ ಪ್ರಭಾಸ ಕ್ಷೇತ್ರದ ಅಲ್ಲಿಯವರು ಇವರು ಕಶ್ಯಪರು ಅಂತ ಕೂಡ ಹೇಳ್ತಾರೆ. ಅಂದಿನ ಸಮಾಜದಲ್ಲಿ ಒಂದು ಪದ್ಧತಿ ಇತ್ತಂತೆ. ಏನು ಅಂದ್ರೆ ರಸ್ತೆಯಲ್ಲಿ ಹೋಗುವಾಗ, ಅದರಲ್ಲೂ ದೇವಸ್ಥಾನಕ್ಕೆ ಹೋಗುವಾಗ, ದೇಗುಲಗಳಿಗೆ ಹೋಗುವಾಗ ಅಕ್ಕಿಯ ಕಾಳನ್ನ, ತಂಡೂಲ ಅಂತ ಕರೀತಾರೆ, ಅಕ್ಕಿಯ ಕಾಳುಗಳನ್ನ ಚೆಲ್ಕೊಂಡು ಹೋಗ್ತಾ ಇದ್ರಂತೆ. ಈ ಬಾಲಕ ಕಶ್ಯಪ ಇದನ್ನ ಗಮನಿಸ್ತಾ ಇದ್ರು. ಯಾಕೆ ಈ ಕಾಳುಗಳನ್ನ ಹಾಕೊಂಡು ಹೋಗ್ತಾ ಇದ್ದಾರೆ ಅಂತ. ಅದಕ್ಕೆ ಅವ್ರ ಗಮನ ಕಾಳುಗಳಿಗಿಂತ ಹೆಚ್ಚಾಗಿ ಒಂದು ಸಣ್ಣ ಇರುವೆ ಒಂದು ಅಕ್ಕಿಯ ಕಾಳನ್ನ ಬಾಯಲ್ಲಿ ಕಚ್ಕೊಂಡು ಪ್ರಯಾಸದಿಂದ ಹೋಗ್ತಾ ಇತ್ತಂತೆ. ಈ ಕಶ್ಯಪನ ಗಮನ ಪೂರ್ತಿಯ ಇರುವೆ ಮೇಲೆ ಹೋಯ್ತು. ಆವಾಗ ಅವ್ರಿಗೊಂದು ಯೋಚನೆ ಬಂತು ಕಶ್ಯಪನಿಗೆ, ಇದೊಂದು ಸಣ್ಣ ಅಕ್ಕಿ ಕಾಳು ಈ ಇರುವೆಯ ಹಸಿವನ್ನ ನೀಗ್ಸೋದೇ ಆದ್ರೆ ದಾರಿ ಉದ್ದಕ್ಕೂ ಇಷ್ಟೊಂದು ಅಕ್ಕಿ ಕಾಳು ಬಿದ್ದಿದ್ಯಲ್ಲ, ಇದನ್ನೆಲ್ಲ ಆರಿಸಿ ನಾನು ಯಾರಿಗಾರು ಕೊಟ್ರೆ ಒಬ್ಬ ವ್ಯಕ್ತಿಯ ಹಸಿವನ್ನ ತಣಿಸ್ಬಹುದಲ್ಲ ಅನ್ನೋ ಒಂದು ಯೋಚನೆ ಇವ್ರಿಗೆ ಬಂತು. ಅದಕ್ಕೆ ಇವ್ರು ಏನ್ ಮಾಡಿದ್ರು, ಆಚಾರ್ಯರು ಆ ಅಕ್ಕಿ ಕಾಳುಗಳನ್ನೆಲ್ಲ ಆರಿಸಿ ಒಂದು ಬೊಗಸೆಯಷ್ಟು ಅಕ್ಕಿಯ ಕಾಳುಗಳನ್ನ ಯಾರಿಗ್ ಸಿಕ್ತಾರೋ ಅವ್ರಿಗೆ ಕೊಟ್ಬಿಟ್ಟು ಅದನ್ನ ಅವರ ಹೊಟ್ಟೆ ತುಂಬಕ್ಕೋಸ್ಕರ ಉಪಯೋಗಿಸ್ಕೊಳ್ಳಿಕ್ಕೆ ಕೊಡ್ತಾ ಇದ್ರು. ಇದರಿಂದ ಜನ ಪ್ರಭಾವಿತರಾಗಿ ಈ ಕಶ್ಯಪರನ್ನ
ಕಣಾದ ಅಂತ ಕರೆಯಕ್ ಶುರು ಮಾಡಿದ್ರು. ಯಾಕೆಂದ್ರೆ ಅಕ್ಕಿಯ ಕಣಗಳನ್ನ ಇವ್ರು ಆರಿಸಿ ಎಲ್ಲರಿಗೂ ಕೊಡ್ತಾ ಇದ್ರಿಂದ ಇವ್ರನ್ನ ಕಣಾದ ಅಂತ ಕರೆಯಕ್ಕೆ ಶುರು ಮಾಡಿದ್ರು. ಅದು ಒಂದು ಬಗೆ. ಇನ್ನೊಂದು, ಈ ಅಕ್ಕಿಯ ಕಾಳದ ಚಿಕ್ಕ ಕಾಳನ್ನ ನೋಡಿದಾಗ ಇವ್ರಿಗೆ ಮುಂಚಿಂದನೂ ಸಣ್ಣ ಸಣ್ಣ ಪದಾರ್ಥಗಳ ಬಗ್ಗೆ ಕೌತುಕ ಜಾಸ್ತಿ. ಹಾಗಾಗಿ ಇವ್ರೇನ್ ಮಾಡಿದ್ರು, ಈ ಅಕ್ಕಿ ಕಾಳನ್ನ ನಾನು ವಿಭಜನೆ ಮಾಡಿದ್ರೆ ಒಂದು ಕಾಳನ್ನ ಏನಾಗತ್ತೆ, ಒಂದು ಕಾಳು 2 ತುಂಡಾಗತ್ತೆ. ಅದನ್ನ ಮತ್ತೆ ಮಾಡಿದ್ರೆ 4 ಆಗತ್ತೆ, 8 ಆಗತ್ತೆ. ಹೀಗೆ ಮಾಡ್ತಾ ಹೋದಾಗ ಕೊನೆಗೆ ಉಳಿಯುವಂತ ಸಣ್ಣ ಕಣವನ್ನ ನಾನು ವಿಭಜನೆ ಮಾಡಕ್ಕೆ ಆಗೋದಿಲ್ಲ. ಯಾವ್ದನ್ನ ನಾನು ವಿಭಜನೆ ಮಾಡಕ್ ಆಗೋದೇ ಇಲ್ವೋ ಅದನ್ನ ಅವರು ಅಣು ಅಂತ ಕರೆದ್ರು. ಅದನ್ನ ಕೂಡ ಅವರು ಪರಮಾಣು ಅಂತ ಕರೆದ್ರು. ಈ ಕಾರಣಕ್ಕೂ ಕೂಡ ಆಚಾರ್ಯರನ್ನ, ಕಶ್ಯಪರನ್ನ ಕಣಾದ ಅಂತ ಕರೆಯಕ್ಕೆ ಶುರು ಮಾಡಿದ್ರು. ಒಂದು ಕಾರಣ, ಅವರು ಅಕ್ಕಿಯ ಕಾಳನ್ನ ಆರಿಸಿ ಎಲ್ರಿಗೆ ಕೊಡ್ತಾ ಇದ್ದಿದ್ದು ಒಂದು. ಎರಡನೇ ಕಾರಣ, ಈ ಕಾಳುಗಳನ್ನ ವಿಭಜನೆ ಮಾಡಿ ಕೊನೆಗೆ ಉಳಿಯುವ ಸಣ್ಣ ಕಾಳು, ಆ ಸಣ್ಣ ಕಾಳು ಮತ್ತೆ ವಿಭಜನೆ ಮಾಡಕ್ಕೆ ಆಗಲ್ಲ. ಅದನ್ನ ಕೂಡ ಅವರು ಪರಮಾಣು ಅಂತ ಕರೆದು, ಹಾಗಾಗಿ ಅವರನ್ನ ಕಣಾದ ಅಂತ ಕರೆದ್ರು. ಮುಂದೆ ಅವರು ಕಶ್ಯಪಾನಕ್ಕಿಂತ ಹೆಚ್ಚಾಗಿ ಆಚಾರ್ಯ ಕಣದ ಅಥವಾ ಮಹರ್ಷಿ ಕಣದ ಅಂತ ಪ್ರಪಂಚಕ್ಕೆ ಬಹಳ ಫೇಮಸ್ ಆಗ್ಬಿಟ್ರು. ಇದೇ ರೀತಿ ಇನ್ನೊಂದು ಕಡೆ ಏನಾಯ್ತು, ಈ ಸಾಕ್ರಟಿಸ್ಗೆ ಬೇಕಾದಷ್ಟು ಜನ ಶಿಷ್ಯರಿದ್ರು, ತತ್ವಜ್ಞಾನಿ. ಅದರಲ್ಲಿ ಒಬ್ಬ ಡೆಮಾಕ್ರಿಟಸ್ ಅಂತ ಒಬ್ಬ ತತ್ವಜ್ಞಾನಿ ಇದ್ದ. ಅವನು ಒಮ್ಮೆ ಸಮುದ್ರವನ್ನ ನೋಡ್ತಾ ಕೂತಿದ್ದಾಗ ಅವನ್ಗೆ ಇದೇ ತರ ಒಂದು ಯೋಚನೆ ಬಂತು. ಈ ಸಮುದ್ರದ ನಾನ್ ಭಾಗ ಮಾಡ್ತಾ ಹೋದ್ರೆ ಏನಾಗುತ್ತೆ, 2 ಭಾಗ ಆಗತ್ತೆ, 4 ಭಾಗ ಆಗತ್ತೆ, 8 ಭಾಗ ಆಗತ್ತೆ. ಕೊನೆಗೆ ಒಂದೇ ಒಂದು ಹನಿ ಉಳಿಯತ್ತೆ, ನೀರಿನ ಹನಿ ಉಳಿಯತ್ತೆ. ಈ ನೀರಿನ ಹನಿಯನ್ನ ನಾನ್ ಮತ್ತೆ ವಿಭಜನೆ ಮಾಡಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಅವ್ರೇನ್ ಮಾಡಿದ್ರು, ಗ್ರೀಕ್ ಅಲ್ಲಿ ಆಟೋಮೋಸ್ ಅಂತ ಕರೆದ್ರು. ಆಟೋಮೋಸ್ ಅಂದ್ರೆ ಏನು, ಇಂಡಿವಿಸಿಬಲ್, ಮತ್ತೆ ವಿಭಜನೆ ಮಾಡಕ್ ಆಗದೆ ಇರುವಂತ ಪದಾರ್ಥ. ಅದು ಗುಂಡಗೆ ಇದ್ದಿದ್ರಿಂದ ಅವ್ರೇನ್ ಹೇಳಿದ್ರು, ನೀರಿನ ಅಣು ಅಥವಾ ನೀರಿನ ಪರಮಾಣು ಗುಂಡಗೆ ಇರುತ್ತೆ ಅಂತ ಅವ್ರದೊಂದು ಪ್ರತಿಪಾದನೆ ಮಾಡಿದ್ರು. ಇದು ಇನ್ನೊಂದು ಭಾಗದಲ್ಲಿ ಇದ್ರ ಬಗ್ಗೆ ನಡೀತಾ ಇದ್ದಂತ ಒಂದು ಚಿಂತನೆ. ಆ ಕಾಲದಲ್ಲಿ ನಮ್ಮಲ್ಲಿ ಇರುವಂತ ಈ ಒಂದು ಪ್ರಯೋಗಾಲಯ ಆಗ್ಲಿ, ಉಪಕರಣಗಳಾಗ್ಲಿ ಅವೆಲ್ಲ ಏನಿರ್ಲಿಲ್ಲ. ಅವರ ಚಿಂತನೆಗಳು ಮತ್ತೆ ಪ್ರಕೃತಿಯಿಂದ ಅವ್ರಿಗೆ ಏನೇನು ಜ್ಞಾನವನ್ನ ಪಡ್ಕೋತಾ ಇದ್ರು ಕಾಸ್ಮಾಸ್ ಇಂದ, ಆ ಜ್ಞಾನದ ಮೂಲಕ, ಅವರ ದಿವ್ಯ ದೃಷ್ಟಿಯ ಮೂಲಕ ಅವ್ರಿಗೆ ಏನೇನು ಹೊಳಿತು ವಿಚಾರಗಳು, ಅದನ್ನ ಜನದ ಜೊತೆ ಹಂಚ್ಕೊಳ್ತಾ ಇದ್ರು. ಕೊನೆಗೆ 1760 1844 ಇಸ್ವಿ ಅಷ್ಟರಲ್ಲಿ ಒಬ್ಬ ಜಾನ್ ಡಾಲ್ಟನ್ ಅಂತ ಒಬ್ಬ ವಿಜ್ಞಾನಿ, ಅವನು ಈ ಪರಮಾಣು ಪರಿಕಲ್ಪನೆಯನ್ನ ಸಮಾಜಕ್ಕೆ ಕೊಟ್ಟು ಸುಮಾರು ವೈಜ್ಞಾನಿಕ ಅಂಶಗಳನ್ನ ತಿಳಿಸ್ದ. ಕೊನೆಗೆ ಏನ್ ಮಾಡಿದ್ರು, ಜಾನ್ ಡಾಲ್ಟನ್ ಈಸ್ ದಿ ಫಾದರ್ ಆಫ್ ಅಟಾಮಿಕ್ ಥಿಯರಿ ಅಂತ ಒಂದು ಪೇಪರ್ಲೆಲ್ಲ ಹಾಕ್ಬಿಟ್ರು. ಅಂದ್ರೆ ಪರಮಾಣುವಿನ ಜನಕ ಜಾನ್ ಡಾಲ್ಟನ್ ಅಂತ. ಆದರೆ ಇದಕ್ಕಿಂತ ತುಂಬಾ ಮುಂಚೆ 2600 ವರ್ಷಗಳ ಹಿಂದೆ ಕಶ್ಯಪರು ಪರಮಾಣುವನ್ನ ಕಂಡು ಹಿಡಿದು, ಅಂದ್ರೆ ಅದ್ರದ್ದು ಪ್ರತಿಪಾದನೆ ಮಾಡಿ, ಪರಮಾಣುನು ಒಂದು ಇದೆ ಈ ಪ್ರಪಂಚದಲ್ಲಿ ಅನ್ನೋದನ್ನ ತಿಳಿಸಿ, ಪರಮಾಣು ವಾದವನ್ನ ಕಶ್ಯಪರು ಅಥವಾ ಕಣಾದರು ಅದನ್ನ ಮಂಡಿಸಿದ್ರು. ಸೊ ಹಾಗಾಗಿ ಕಶ್ಯಪರಿಗೆ ಕಣಾದ ಅನ್ನೋ ಹೆಸರು ಯಾಕೆ ಬಂತು ಅನ್ನಕ್ಕೆ ಇದು ಒಂದು ಕತೆ. ಹಾಗಾಗಿ ಈ ಪರಮಾಣುವಾದ ಮಂಡಿಸಿದ ಈ ಕಣಾದರು ಸುಮಾರು ವಿಚಾರಗಳನ್ನ ಹೇಳಿದ್ದಾರೆ. ನಮಗೆ ರಸಾಯನ ಶಾಸ್ತ್ರ ಓದಿದವ್ರಿಗೆ ಅಥವಾ ವಿಜ್ಞಾನ ಓದಿದವ್ರಿಗೆ ತುಂಬಾ ಅಮೇಝಿಂಗ್ ಅಂತ ಹೇಳ್ಬೋದು, ತುಂಬಾ ಕುತೂಹಲಕಾರಿಯಾದ ವಿಚಾರಗಳು ಬೇಕಾದಷ್ಟು ಇದೆ. ಹಾಗಾಗಿ ಅದನ್ನ ಹಂಚ್ಕೊಳ್ಳುವಂತ ಒಂದು ಪ್ರಯತ್ನ ಇಲ್ಲಿ ಮಾಡ್ತಾ ಇದ್ದೀನಿ. ಮೊದಲನೇ ಅಂಶ ಅವ್ರು ಹೇಳಿದ್ದು, ಪರಮಾಣುವಿಗೆ ಸ್ವತಂತ್ರ ಅಸ್ತಿತ್ವನೇ ಇಲ್ಲ. ಸ್ವತಂತ್ರ ಅಸ್ತಿತ್ವ ಅಂದ್ರೆ ಏನು, ಅದು ಒಂದೇ ಒಂದು ಪರಮಾಣುವನ್ನ ಎಲ್ಲೋ ಹಿಡಿದು ಅದನ್ನ ತಗೊಂಬಂದು ಇಡಕ್ಕಾಗಲ್ಲ. ಯಾಕೆಂದ್ರೆ ತನ್ನದೇ ಆದ ಅಸ್ತಿತ್ವ ಇಲ್ಲ. ಯಾತಕ್ಕೆ ಅಂದ್ರೆ ಈ ಪರಮಾಣು ಅಸ್ಥಿರ, ಅಂದ್ರೆ ಅನ್ಸ್ಟೇಬಲ್. ಯಾಕೆ ಅನ್ಸ್ಟೇಬಲ್ ಅಂದ್ರೆ ಅದು ಕೆಲವಾರು ಗುಣಗಳನ್ನ ಹೊಂದಿದೆ, ಹಾಗಾಗಿ ಅದು ಅಸ್ಥಿರವಾಗಿದೆ. ಯಾಕೆ ಅಸ್ಥಿರ ಅಂದ್ರೆ ಅದು ಇನ್ನೊಂದು ಪರಮಾಣುವಿನ ಜೊತೆ ಸಂಯೋಜನೆ ಹೊಂದಿದಾಗ ಮಾತ್ರ ಅದು ಸ್ಥಿರವಾಗತ್ತೆ. ಇಲ್ಲ ಅಂದ್ರೆ ಪ್ರಕೃತಿಯಲ್ಲಿ ಅದು ಅಸ್ಥಿರವಾಗೇ ಉಳಿಯುತ್ತೆ. ಈ ಅಸ್ಥಿರವಾದ ವಸ್ತುವಿಗೆ ಅಸ್ತಿತ್ವ ಇರೋದಿಲ್ಲ ಅನ್ನೋದನ್ನ ಕಣಾದರು ತಿಳಿಸ್ಕೊಟ್ರು. ಕೊನೆಗೆ ಅವರು ಇನ್ನೂ ಒಂದು ಪರಮಾಣುವಾದದಲ್ಲಿ ಏನ್ ಹೇಳಿದ್ರು ಅಂದ್ರೆ,
ಯಾವುದೇ ಜೀವಿ ಆಗ್ಲಿ, ಯಾವುದೇ ವಸ್ತು ಆಗ್ಲಿ ಪೂರ್ಣತೆಗೋಸ್ಕರ ಕಾಯ್ತಾ ಇರುತ್ತೆ. ತನ್ನದೇ ಆದ ರೀತಿ ಪೂರ್ಣತೆಯನ್ನ ಪಡ್ಕೊಳ್ಳಕ್ಕೆ ಪ್ರತಿ ಒಂದು ಜೀವಿ ಆಗ್ಲಿ, ಅಣುಗಳಾಗ್ಲಿ, ಯಾವುದೇ ಆಗ್ಲಿ ಪೂರ್ಣತೆಗೋಸ್ಕರ ಒದ್ದಾಡ್ತಾ ಇರತ್ತೆ ಅನ್ನೋದು ಒಂದು ಅಂಶವನ್ನ ಜಗತ್ತಿಗೆ ತಿಳಿಸ್ಕೊಟ್ರು. ಕೊನೆಗೆ ಪರಮಾಣು ಬಗ್ಗೆ ಹೇಳ್ತಾ ಅವ್ರು ಏನ್ ಹೇಳಿದ್ರು, ಎರಡು ಪರಮಾಣು ಒಂದ್ರ ಜೊತೆ ಒಂದು ಸಂಯೋಜನೆ ಹೊಂದುತ್ತೆ. ಸಂಯೋಜನೆ ಹೊಂದಾಗ ಅದು ದ್ವಿಣುಕ ಅಥವಾ ದ್ವಿಣುಕ ಅಂತ ಆಗತ್ತೆ. ದ್ವಿಣುಕ ಅಂದ್ರೆ ಡೈ ಅಟಾಮಿಕ್ ಅಂತ. ಉದಾಹರಣೆಗೆ ಹೈಡ್ರೋಜನ್ ಒಂದೇ ಇರಕ್ ಸಾಧ್ಯ ಇಲ್ಲ ಪ್ರಕೃತಿನಲ್ಲಿ. ಅದು ಇನ್ನೊಂದು ಹೈಡ್ರೋಜನ್ ಜೊತೆ ಸೇರಿದಾಗ ಅದು ಡೈ ಅಟಾಮಿಕ್ ಅಂತ ಆಗತ್ತೆ. ಅದನ್ನ ದ್ವಿಣುಕ ಅಂತ ಕರಿತೀವಿ. ಅದೇ ರೀತಿ ಕೆಲವು ಅಣುಗಳು ಒಂದ್ರ ಜೊತೆ ಇನ್ನು ಎರಡು ಸೇರಿ 3 ಅಣುಗಳು ಸೇರಿದಾಗ ಅದನ್ನ ಟ್ರೈ ಅಟಾಮಿಕ್ ಅಥವಾ ತ್ರಿಣುಕ ಅಂತ ಕರೆದ್ರು. ಹಾಗೆ ಬೇಕಾದಷ್ಟು ಪರಮಾಣುಗಳು ಒಂದರ ಜೊತೆ ಒಂದು ಸಂಯೋಜನೆ ಹೊಂದಿ ಪ್ರಕೃತಿನಲ್ಲಿ ಅದು ಬೇರೆ ಬೇರೆ ರೀತಿ ತನ್ನದಾದ ರೂಪಗಳನ್ನ ಹೊಂದುತ್ತಾ ಹೋಗುತ್ತೆ ಅನ್ನೋದನ್ನ ಅದು ತಿಳಿಸ್ಕೊಟ್ರು. ಮುಂದೆ ಬೇಕಾದಷ್ಟು ಸಂಶೋಧನೆಗಳು ಪರಮಾಣು ವಿಜ್ಞಾನದಲ್ಲಿ ಆದಾಗ ಕಣಾದರು ಅವತ್ತಿನ ದಿನ ಏನ್ ಹೇಳಿದ್ರು ಅದೆಲ್ಲ ವೈಜ್ಞಾನಿಕ ಸತ್ಯ ಅನ್ನೋದನ್ನ ಬೇಕಾದಷ್ಟು ವಿಜ್ಞಾನಿಗಳು ಅದನ್ನ ಸಾಬೀತು ಕೂಡ ಪಡಿಸಿದ್ರು. ಹಾಗೆ ಕಣಾದರು ಇನ್ನೊಂದು ಹೇಳಿದ್ರು, ಯಾವಾಗ ಎರಡು ಆಟಮ್ಗಳು ಅಥವಾ ಪರಮಾಣುಗಳು ಜೊತೆಯಾಗಿ ಸಂಯೋಜನೆ ಆಗತ್ತೆ, ಆಮೇಲೆ ಹಿಂದೆ ಪರಮಾಣು ಒಂದು ಅಣು ತಂಡ ಆಗತ್ತೆ, ಅಂದ್ರೆ ಮಾಲಿಕ್ಯೂಲ್ ಆಗತ್ತೆ. ಈ ಅಣು ತಂಡ ಮುಂದೆ ಕಾಂಪೌಂಡ್ ಅಂತ ಏನ್ ಹೇಳ್ತೀವಿ ಅದು ಆಗತ್ತೆ. ಈ ತರ ಎಲ್ಲ ಅಂಶಗಳನ್ನು ಅವ್ರು ಕೊಟ್ಟಾಗ ಇದು ರಾಸಾಯನಿಕ ಶಾಸ್ತ್ರಕ್ಕೆ ಬಹಳ ದೊಡ್ಡ ಬುನಾದಿ ಆಯಿತು. ಹಾಗಾಗಿ ನಾವು ನಮ್ಮ ಸ್ಟೂಡೆಂಟ್ಸ್ಗೆ ಇದನ್ನೆಲ್ಲ ಹೇಳುವಾಗ ಕೆಮಿಸ್ಟ್ರಿ ಆರಿಜಿನ್ ಹೇಗಾಯ್ತು ಅಂತ ಹೇಳುವಾಗ ಕಣಾದರಿಂದನೇ ಹೇಳ್ಬೇಕು. ನಂತರ ಡೆಮಾಕ್ರಿಟಸ್, ಜಾರ್ಜ್ ಡಾಲ್ಟನ್ ಉಳ್ದವ್ರ ಬಗ್ಗೆ ಹೇಳ್ತೀವಿ. ಆದ್ರೆ 2600 ವರ್ಷಗಳ ಹಿಂದೆ ಕಣಾದರು ಹೇಳಿದ್ದ ಪರಮಾಣುವಾದ ಇಂದಿಗೂ ಜೀವಂತವಾಗಿದೆ. ಅದೇ ರಸಾಯನ ಶಾಸ್ತ್ರಕ್ಕೆ ಬುನಾದಿ ಕೂಡ ಆಗಿದೆ. ಹಾಗೆ ಇನ್ನು ಒಂದು ಅಂಶ ಅವ್ರು ಹೇಳಿದ್ದು ಅಂದ್ರೆ, ಈ ಪರಮಾಣುಗಳು ಸುಮ್ನೆ ಒಂದ್ರ ಜೊತೆ ಒಂದು ಸಂಯೋಜನೆ ಆಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ 2 ಅಂಶಗಳು ಬೇಕು. ಏನ್ ಅಂಶ? ಒಂದು, ಅದಕ್ಕೆ ಬೆಳಕು ಬೇಕು. ಅಂದ್ರೆ ರಿಯಾಕ್ಷನ್ ಇಂಡ್ಯೂಸ್ಡ್ ಬೈ ಲೈಟ್ ಅಂತ ಹೇಳ್ತೀವಲ್ಲ, ಅದಕ್ಕೆ ಬೆಳಕು ಬೇಕು. ಇನ್ನೊಂದು ಶಾಖ ಅನ್ನೋದು ಬೇಕು. ಅಂದ್ರೆ ಹೀಟಿನ ಅಗತ್ಯ ಇದೆ. ಯಾವಾಗ ಶಾಖ ಸಿಗತ್ತೆ ಆವಾಗ ಪರಮಾಣು ಒಂದ್ರ ಜೊತೆ ಒಂದು ಸಂಯೋಜನೆ ಆಗತ್ತೆ. ಯಾವಾಗ ಬೆಳಕು ಚೆಲ್ತೀವಿ ಆವಾಗ ಪರಮಾಣು ಒಂದ್ರ ಜೊತೆ ಒಂದು ಸಂಯೋಜನೆ ಆಗಿ ದ್ವಿಣುಕ ತ್ರಿಣುಕ ಉಳ್ದಾಗಿ ಅದು ಆಗತ್ತೆ ಅನ್ನೋದನ್ನ ಕೂಡ ಹೇಳಿದ್ರು. ಅದು ಕೂಡ ವೈಜ್ಞಾನಿಕ ಸತ್ಯ. ಹಾಗೆ ಈ ಅಣುಗಳು ಮಾಲಿಕ್ಯೂಲ್, ಕಾಂಪೌಂಡ್ ಎಲ್ಲ ಏನೇನಾಗತ್ತೆ ಅದು ತನ್ನದೇ ಆದ ನಿರ್ದಿಷ್ಟ ಕಾರ್ಯಗಳನ್ನ ಮಾಡುತ್ತೆ. ಅಂದ್ರೇನು? ಹೈಡ್ರೋಜನ್ ಏನ್ ಕೆಲಸ ಮಾಡ್ಬೇಕು ಮಾಡುತ್ತೆ. H2O, ನೀರಿಗೆ H2O ಅಂತ ಹೇಳ್ತೀವಿ. 2 ಹೈಡ್ರೋಜನ್ 1 ಆಕ್ಸಿಜನ್ ಸೇರಿದಾಗ ನೀರು ಆಗತ್ತೆ, ವಾಟರ್ ಅಂತ. ಅದಕ್ಕೆ ತನ್ನದೇ ಆದ ರೂಪ ಇದೆ, ಸ್ಟ್ರಕ್ಚರ್ ಇದೆ, ತನ್ನದೇ ಆದ ರಾಸಾಯನಿಕ ಕ್ರಿಯೆಗಳು ಏನೇನಾಗ್ಬೇಕು ಅದ್ರ ಮೂಲಕ ಆಗತ್ತೆ. ಹಾಗಾಗಿ ನಿರ್ದಿಷ್ಟವಾದ ಕಾರ್ಯ ಪ್ರತಿಯೊಂದಕ್ಕೂ ಇದೆ ಅನ್ನೋದನ್ನ ಅವ್ರು ಹೇಳಿದ್ರು. ಇನ್ನು ಒಂದು ತುಂಬಾ ಇಂಟ್ರೆಸ್ಟಿಂಗ್ ವಿಚಾರ ಅಂತಂದ್ರೆ, ಜೀವನ ಮತ್ತೆ ಮರಣ ಇದ್ರ ಬಗ್ಗೆ ಅವರು ತಮ್ಮದೇ ಆದ ಒಂದು ವಾದವನ್ನ ಮಂಡಿಸಿದಾಗ, ಜೀವನ ಹೇಗಾಗತ್ತೆ ಅಂದ್ರೆ ಈ ಪರಮಾಣುಗಳು ವ್ಯವಸ್ಥಿತ ರೀತಿಯಲ್ಲಿ ಸಂಯೋಜನೆ ಹೊಂದಿ ತನ್ನದೇ ಕಾರ್ಯಗಳನ್ನ ಚೆನ್ನಾಗಿ ಮಾಡ್ತಾ ಇದ್ದಾಗ ಜೀವನ ನಡೀತಾ ಇರುತ್ತೆ. ಯಾವಾಗ ಈ ಪರಮಾಣುಗಳ ಸಂಯೋಜನೆಯಲ್ಲಿ ಅವ್ಯವಸ್ಥೆ ಆಗತ್ತೆ ಆವಾಗ ಒಳಗಡೆ ನಡೆಯುವಂತ ಕಾರ್ಯಗಳೆಲ್ಲ ಚಲ್ಲಪಿಲ್ಲಿಯಾಗಿ ನಂತರ ಮರಣ ಉಂಟಾಗತ್ತೆ. ಅಂದ್ರೆ ಸೈಂಟಿಫಿಕ್ ಆಗಿ ಜೀವನ ಮರಣ ಹೇಗಾಗತ್ತೆ ಅನ್ನೋದನ್ನು ಕೂಡ ಅವರು ಹೇಳಿದ್ರು. ಅದೇ ರೀತಿ ಈ ಅಣುಗಳಿಂದ ಹೇಗೆ ಜೀವಕೋಶಗಳು ಉಂಟಾಗತ್ತೆ, ಈ ಜೀವಕೋಶಗಳು ವಿಭಜನೆಯಾಗಿ ಹೇಗೆ ಟಿಶ್ಯೂ ಆಗತ್ತೆ, ಮತ್ತೆ ಆರ್ಗನ್ ಹೇಗಾಗತ್ತೆ ಅಂದ್ರೆ ಅಂಗಗಳು ಹೇಗಾಗತ್ತೆ, ಕೊನೆಗೆ ಗರ್ಭದಲ್ಲಿ ಒಂದು ಭ್ರೂಣ ಹೇಗೆ ಬೆಳೆಯುತ್ತೆ, ಈ ವಿಚಾರನ ಕೂಡ ಪರಮಾಣುವಾದದಿಂದನೇ ಹೇಳ್ತಾ ಹೋದ್ರು. ಇದು ನಿಜವಾಗ್ಲೂ ಅಮೇಝಿಂಗ್ ಫ್ಯಾಕ್ಟರ್ ಅಂತ ನನಗನ್ಸತ್ತೆ. ಹಾಗೇನೆ ಇವ್ರು ಹೇಳ್ತಾರೆ, ಯಾವುದೇ ವ್ಯಾಧಿ ಇದ್ದಕ್ಕಿದ್ದಂತೆ ಆಚೆ ಕಡೆ ಬರೋದಿಲ್ಲ. ವ್ಯಾಧಿ ಆಚೆ ಕಡೆ ಅಂದ್ರೆ ಯಾವುದೇ ರೋಗ ಆಚೆ ಕಡೆ ಕಾಣಿಸ್ಕೋಬೇಕಾದ್ರೆ ಎಷ್ಟೋ ದಿನಗಳು, ತಿಂಗಳುಗಳು, ವರ್ಷಗಳ ಹಿಂದೆ ಪರಮಾಣುವಿನ
ಲೆವೆಲಲ್ಲೇ ಅದು ಬದಲಾವಣೆ ಆಗ್ತಾ ಹೋಗುತ್ತೆ. ಯಾವಾಗ ಪರಮಾಣುವಿನಲ್ಲಿ ಬದಲಾವಣೆ ಆಗತ್ತೆ, ಅದರ ಸಂಯೋಜನೆಯಲ್ಲಿ ಬದಲಾವಣೆ ಆಗತ್ತೆ, ಉಳಿದ ಎಲ್ಲಾ ರಾಸಾಯನಿಕ ಕ್ರಿಯೆಗಳು ಬದಲಾಗ್ತಾ ಹೋಗುತ್ತೆ. ಅಂದ್ರೆ ಅಸಹಜ ಆಗ್ತಾ ಹೋಗುತ್ತೆ. ಯಾವಾಗ ಅದು ಒಂದು ಮಟ್ಟ ತಲುಪುತ್ತೆ, ಆವಾಗ ಯಾವ್ದಾದ್ರು ವ್ಯಾಧಿ ಅಥವಾ ರೋಗಗಳು ಆರಂಭ ಆಗತ್ತೆ ಅನ್ನೋದನ್ನ ಕೂಡ, ಅಂದ್ರೆ ವೈದ್ಯಕೀಯ ವಿಜ್ಞಾನಕ್ಕೂ ಕೂಡ ಕಣಾದರು ಒಂದು ಬುನಾದಿ ಅಲ್ಲಿ ಹಾಕೊಟ್ಬಿಡ್ತಾರೆ. ಹಾಗೆ ಅವ್ರು ಇನ್ನೂ ಒಂದು ಹೇಳ್ತಾರೆ, ಈ ಅಣುಗಳು ತುಂಬಾ ಸೂಕ್ಷ್ಮ, ಇದು ಶಾಶ್ವತ ಹಾಗೂ ನಿತ್ಯ. ಎಟರ್ನಲ್ ಅಂತ ಕರಿತೀವಿ. ಶಾಶ್ವತ ಹಾಗೂ ನಿತ್ಯ. ಯಾಕೆ ಶಾಶ್ವತ? ಕಣಾದರ ಪ್ರಕಾರ ಪ್ರಳಯ ಆದಾಗ ಎಲ್ಲವೂ ವಿಸರ್ಜನೆ ಆದರೂ ಪರಮಾಣುಗಳು ಮಾತ್ರ ಹಾಗೆ ಇರುತ್ತೆ. ಅಂದ್ರೆ ಇನರ್ಟ್ ಆಗೇ ಇರುತ್ತೆ. ಮತ್ತೆ ಯಾವಾಗ ಸೃಷ್ಟಿ ಆಗತ್ತೆ, ಪರಮಾಣುಗಳೆಲ್ಲ ಮತ್ತೆ ಸಂಯೋಜನೆ ಹೊಂದಿ ಮತ್ತೆ ಸೃಷ್ಟಿ ಆಗತ್ತೆ. ಹಾಗಾಗಿ ಜಗತ್ತಿನ ಸೃಷ್ಟಿ ಪರಮಾಣುವಿನಿಂದಲೇ ಆಗತ್ತೆ. ಜಗತ್ತಿನಲ್ಲಿ ಪ್ರತಿಯೊಂದು ಪರಮಾಣುವಿನಿಂದಲೇ ಮಾಡಿದೆ ಅನ್ನೋದನ್ನ ಕಣಾದರು ಅಂದು ತಿಳಿಸಿದ್ರು. ಹಾಗೇನೆ ಇನ್ನೂ ಒಂದು ತುಂಬಾ ಆಸಕ್ತಿಕರ ವಿಚಾರ ಅಂದ್ರೆ, ಕಣಾದರು ಈ ಪರಮಾಣುವಾದದ ಜೊತೆಗೆ ಪೀಲುಪಾಕವಾದ ಅನ್ನೋದನ್ನ ಹೇಳಿದ್ರು. ಕೇಳೋಕೆ ತಮಾಷೆ ಅಂತ ಅನ್ನಿಸ್ಬೋದು. ಏನು ಪೀಲುಪಾಕವಾದ ಅಂದ್ರೆ? ಪೀಲು ಅಂದ್ರೆ ಆಟಮ್, ಪಾಕವಾದ ಅಂದ್ರೆ ಕುಕಿಂಗ್ ಅಂತ ಕರಿತೀವಲ್ಲ, ಪಾಕಜ ಅಂದ್ರೆ ಕುಕಿಂಗ್. ಏನು ಪೀಲುಪಾಕವಾದ ಅಂದ್ರೆ, ಈ ರಾಸಾಯನಿಕ ಕ್ರಿಯೆ ಏನೇನ್ ನಡೆಯುತ್ತೆ ಅದನ್ನ ಅವರು ಹೇಗೆ ನಡೆಯುತ್ತೆ, ಆಟಮ್ಗಳು ಅಂದ್ರೆ ಪರಮಾಣುಗಳ ಸಂಯೋಜನೆಯಿಂದ ಈ ರಾಸಾಯನಿಕ ಕ್ರಿಯೆ ನಡೆಯುತ್ತೆ. ಮತ್ತೆ ಈ ರಾಸಾಯನಿಕ ಕ್ರಿಯೆನ ಅವರು ಪಾಕಜ ಕ್ರಿಯೆ ಅಂತ ಕರೆದ್ರು. ಅಂದ್ರೆ ಪಾಕಶಾಸ್ತ್ರಕ್ಕೂ ರಸಾಯನ ಶಾಸ್ತ್ರಕ್ಕೂ ತುಂಬಾ ನಂಟಿದೆ. ಉದಾಹರಣೆಗೆ, ನಾವು ಏನಾದ್ರೂ ಒಂದು ಸಕ್ಕರೆ ಇಟ್ಟು ಪಾಕ ಮಾಡ್ಬೇಕು ಅಂದಾಗ ತನ್ನದೇ ಆದ ಅದಕ್ಕೊಂದು ಟೆಂಪರೇಚರ್ ಅಂತ ಕರಿತೀವಲ್ಲ. ತುಂಬಾ ಹೈ ಊರಿನಲ್ಲಿ ಸಕ್ಕರೆ ಇಟ್ಬಿಟ್ಟು ಪಾಕ ಮಾಡ್ಬೇಕು ಅಂದಾಗ ಅದು ಕೊನೆ ಕಾರ್ಬನ್ ಆಗ್ಬಿಡುತ್ತೆ. ನಿಮ್ಮ ಅನುಭವ ಆಗಿರ್ಬೋದು. ಹಾಗಾಗಿ ತನ್ನದೇ ಆದ ಒಂದು ಉಷ್ಣತೆ ಬೇಕು, ತನ್ನದೇ ಆದ ಒಂದು ಅದಕ್ಕೆ ಕಾಂಬಿನೇಷನ್ ಅಂತ ಕರಿತೀವಲ್ಲ, ಅದು ಬೇಕು. ಆ ಪಾಕಶಾಸ್ತ್ರ ರಸಾಯನ ಶಾಸ್ತ್ರ ಎರಡು ಒಂದೇನೆ. ಹಾಗೇನೆ ಈ ಪರಮಾಣುಗಳು ಹೇಗೆ ಒಂದಕ್ಕೊಂದು ಸಂಯೋಜನೆ ಆಗತ್ತೆ. ನಾವು ಅಡಿಗೆ ಮಾಡುವಾಗ ಸುಮ್ನೆ ಹೇಗೆ ಸಾರು ಮಾಡ್ತೀವಿ, ಹುಳಿ ಮಾಡ್ತೀವಿ, ಇನ್ನೇನೋ ಸ್ವೀಟ್ ಮಾಡ್ತೀವಿ ಅನ್ನೋದನ್ನ ಹೊರಗಡೆಯಿಂದ ಗಮನಿಸ್ತೀವಿ. ಆದರೆ ಒಳಗಡೆ ಪರಮಾಣುವಿನ ರೂಪದಲ್ಲಿ ಇದೆಲ್ಲ ಬದಲಾವಣೆ ಆಗಿ ಕೊನೆಗೆ ಹೊರಗಡೆ ಬರುವಂತ ಪಾಕ, ರುಚಿಯಾದ ಪಾಕ ಬರ್ಬೇಕಾದ್ರೆ ಪರಮಾಣುವಿನ ಸಂಯೋಜನೆ ಮೂಲಕನೇ ಇದೆಲ್ಲ ಬರ್ಬೇಕು. ಅದಕ್ಕೆ ಉಪ್ಪು ಎಷ್ಟು ಹಾಕ್ಬೇಕು, ಸಕ್ಕರೆ ಎಷ್ಟು ಹಾಕ್ಬೇಕು, ಎಷ್ಟು ತುಪ್ಪ ಅಥವಾ ಎಣ್ಣೆ ಹಾಕ್ಬೇಕು, ಎಷ್ಟು ಟೆಂಪರೇಚರ್ ಅಥವಾ ಶಾಖದಲ್ಲಿ ಅದನ್ನ ಕುದಿಸ್ಬೇಕು, ಪ್ರತಿ ಒಂದು ಪಾಕಶಾಸ್ತ್ರ ಅಥವಾ ಪಾಕಜ ಅಥವಾ ಪಾಕವಾದ ಅದು ರಸಾಯನ, ಅದು ಕೂಡ ಒಂದು ರಸಾಯನ ಶಾಸ್ತ್ರ ಅನ್ನೋದನ್ನ ಕಣಾದರು ತುಂಬಾ ಅದ್ಭುತವಾಗಿ ವಿವರಣೆ ಕೊಟ್ಟಿದ್ದಾರೆ. ಹಾಗಾಗಿ ಇನ್ಮೇಲಿಂದ ಅಡಿಗೆ ಮಾಡುವಾಗ ನಾವು ಸ್ವಲ್ಪ ಕಣಾದರನ್ನ ಜ್ಞಾಪಿಸ್ಕೊಂಡು ಅದು ಒಳಗಡೆ ಏನೇನ್ ನಡೀತಾ ಇರುತ್ತೆ ಪಾಕವಾದವನ್ನ ಜ್ಞಾಪಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೇನೆ ಇನ್ನೂ ಒಂದು ಹೇಳ್ತಾರೆ, ಈ ಪಾಕಜ ಕ್ರಿಯೆಯಲ್ಲಿ ರೂಪ, ರಸ, ಗಂಧ, ಸ್ಪರ್ಶ ಇದಿಷ್ಟು ಬದಲಾವಣೆ ಆಗತ್ತೆ. ಉದಾಹರಣೆಗೆ ಇವಾಗ ಮಾವಿನ ಹಣ್ಣಿನ ಕಾಲ. ಮಾವಿನಕಾಯಿ ಹಸಿರುಗಿರತ್ತೆ, ಹುಳಿ ಇರುತ್ತೆ. ಈ ಮಾವಿನಕಾಯಿ ನಿಧಾನಕ್ಕೆ ಹಣ್ಣಾಗ್ತಾ ಅದನ್ನ ಹಣ್ಣಾಗುವ ಕ್ರಿಯೆಯನ್ನ ಪಾಕಜ ಅಂತ ಕರೀತಾರೆ. ಅಂದ್ರೆ ಪಾಕಕ್ರಿಯೆ. ಪಾಕಕ್ರಿಯೆ ಅಂದ್ರೆ ಬರೀ ನಾವು ಶಾಖದ ಮೂಲಕ ಅಡಿಗೆ ಮಾಡೋದಷ್ಟೇ ಪಾಕಕ್ರಿಯೆ ಅಲ್ಲ. ಪ್ರಕೃತಿಯಲ್ಲಿ ಕಾಯಿ ಹಣ್ಣಾಗೋದು ಒಂದು ಪಾಕಕ್ರಿಯೆ. ಈ ಪಾಕಕ್ರಿಯೆ ಆಗುವಾಗ ಏನಾಗತ್ತೆ, ಮಾವಿನಕಾಯಿ ಹಸಿರು ಇದ್ದು ಹುಳಿ ಇದ್ದು ಕಂಪ್ಲೀಟ್ ಆಗದು ರೈಪನ್ ಅಂತಿರಲ್ಲ, ಅದು ಮಾಗದಾಗ ಏನಾಗತ್ತೆ, ಹಳದಿ ಬಣ್ಣಕ್ಕೆ ಬರುತ್ತೆ, ಸಿಹಿಯಾಗಿ ಆಗತ್ತೆ. ಅಂದ್ರೆ ಹುಳಿಯ ಅಂಶ ಏನಿತ್ತು ಅದು ಸಿಹಿಯಾಗಿ ಮಾರ್ಪಾಡಾಗತ್ತೆ, ಸಕ್ಕರೆಯಾಗಿ ಮಾರ್ಪಾಡಾಗತ್ತೆ. ಇದನ್ನ ಅವರು ಪಾಕ ಅಂತ ಹೇಳಿದ್ರು. ಹಾಗೆ ಇಲ್ಲಿ ರಸ, ಗಂಧ, ಸ್ಪರ್ಶ, ರೂಪ ತಗೊಂಡಾಗ ಮಾವಿನಕಾಯಿ ಹೇಗಿರುತ್ತೆ, ಅದರದ್ದು ರಸ ಹುಳಿ ಇರುತ್ತೆ. ಗಂಧ, ಹುಳಿ ಮಾವಿನಕಾಯಿ ನೀವು ಅದರದ್ದು ವಾಸನೆ ಹೇಗಿರುತ್ತೆ, ಹಣ್ಣಾದಾಗ ಹೇಗಿರುತ್ತೆ ಅನುಭವ ಇದೆ. ಹಾಗೆ ಸ್ಪರ್ಶ, ಇದಿಷ್ಟು ಮೂಲಕ ಮಾವಿನಕಾಯಿ ಸಂಪೂರ್ಣ ಹಣ್ಣಾಗಿದ್ಯಾ, ಅದರ ಸುವಾಸನೆಯಿಂದಾಗಿ ನೋಡಿದಾಗ ಓ ಈ ಹುಳಿ ಇಲ್ಲ, ಇದು ಸಂಪೂರ್ಣ
ಇದು ಮಾಗಿದೆ, ಸಿಹಿಯಾಗಿದೆ ಅನ್ನೋದು ನಮ್ಮ ಅನುಭವಕ್ಕೆ ಬರುತ್ತೆ. ಹಾಗಾಗಿ ಇದನ್ನ ಕೂಡ ಕಣಾದರು ರಸ, ಗಂಧ, ಸ್ಪರ್ಶ, ರೂಪ ಇದರ ಮೂಲಕ ಪಾಕಜ ಕ್ರಿಯೆಯನ್ನ ನಿಧಾನಕ್ಕೆ ವರ್ಣಿಸ್ತಾ ಹೋದ್ರು. ಹಾಗೆ ಇನ್ನೂ ಒಂದು ಹೇಳ್ತಾರೆ, ಇದ್ದಕ್ಕಿದ್ದಾಗೆ ಇವತ್ ಕಾಯಿ ಕಿತ್ಕೊಂಡ್ ನಾಳೆ ಹಣ್ಣು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಅರ್ಜೆಂಟ್ಗೆ ಅಂತ ಹೇಳ್ತೀವಲ್ಲ, ಇವತ್ ಕಿತ್ಕೊಂಡ್ ಬಂದ್ ನಾಳೆ ಹಣ್ಣಾಗ್ಬಿಡೋಕೆ ಸಾಧ್ಯ ಇಲ್ಲ. ಇದು ಇದ್ದಕ್ಕಿದ್ದಂತೆ ಆಗುವಂತ ಪ್ರಕ್ರಿಯೆ ಅಲ್ಲ, ಹಂತ ಹಂತವಾಗಿ ನಿಧಾನಕ್ಕೆ ಆಗಬೇಕು. ಅಂದ್ರೆ ಕುಕ್ಕಿಂಗ್. ಈಗ ಯಾವ್ದಾದ್ರು ಒಂದು ಅಡಿಗೆ ಮಾಡ್ಬೇಕಾದ್ರೆ ಅದರದ್ದೇ ಆದ ಸಮಯ ತಗೊಳುತ್ತೆ. ಏನಿಲ್ಲ, ಒಂದು ನೀರನ್ನ ನಾವು ಕುದಿಸ್ಬೇಕಾದ್ರೆ ನೀರನ್ನ ಇಡ್ತೀವಿ, ಸ್ವಲ್ಪ ಹೊತ್ತಾದ್ಮೇಲೆ ಅದು ಕೆಳಗಡೆಯಿಂದ ಸಣ್ಣ ಸಣ್ಣ ಗುಳ್ಳೆಯಾಗಿ ಬರುತ್ತೆ. ಆಮೇಲಿಂದ ಅದು ಮೇಲಕ್ಕೆ ಆ ನೀರಿನ ಗುಳ್ಳೆ ಮೇಲೆ ಬರುತ್ತೆ. ಆಮೇಲೆ ನೀರು ಕುದಿಯಕ್ಕೆ ಶುರು ಆಗತ್ತೆ. ಹಾಗಾಗಿ ಎಷ್ಟೋ ಅದಕ್ಕೂ ಸಮಯ ಬೇಕು. ಅದೇ ರೀತಿ ಪ್ರಕೃತಿಯಲ್ಲಿ ಪ್ರತಿಯೊಂದು ತನ್ನದೇ ಆದ ಪಾಕ ತಯಾರಾಗ್ಬೇಕಾದ್ರೆ ತನ್ನದೇ ಆದ ಸಮಯ ಕೂಡ ಬೇಕಾಗತ್ತೆ. ಇದಿಷ್ಟು ಬದಲಾವಣೆ ಪರಮಾಣು ರೂಪದಲ್ಲೇ ಆಗ್ಬೇಕು ಅನ್ನೋದನ್ನ ಹೇಳಿದ್ರು. ಹಾಗಾಗಿ ನಮಗೆ ಇದರ ಕಲ್ಪನೆ ಬರೋದಕ್ಕೆ ತುಂಬಾ ಕಷ್ಟ. ನಾವು ಹೊರಗಡೆಯಿಂದ ಏನೇನ್ ಆಗ್ತಾ ಇದೆ ಅನ್ನೋದನ್ನ ಗಮನಿಸ್ತೀವಿ, ಬಟ್ ಒಳಗಡೆಯಿಂದ ಏನೇನ್ ನಡೆಯುತ್ತೆ ಅನ್ನೋದನ್ನ ಇದು ಕಣಾದರ ಮೂಲಕ ನಾವು ಅರ್ಥ ಮಾಡ್ಕೊಳ್ಬಹುದು. ಹಾಗೆ ಕಣಾದರು ಇನ್ನೂ ಒಂದು ವಿಚಾರ ಹೇಳ್ತಾರೆ. ಇದಿಷ್ಟು ಕ್ರಿಯೆಗಳು ಆಗುವಾಗ ಪರಮಾಣು ಬೇರೆ ರೀತಿ ತನ್ನದೇ ಆದ ರೀತಿ ಒಂದು ಚಲನೆಯಲ್ಲಿ ಇರುತ್ತೆ. ಅಂದ್ರೆ ಸರ್ಕ್ಯುಲರ್ ಮೂವ್ಮೆಂಟ್ ಅಂತ ಕರಿತೀವಿ, ಅಥವಾ ವೈಬ್ರೇಷನ್ ಅಂತ ಕರಿತೀವಿ. ಬೇರೆ ಬೇರೆ ರೂಪದಲ್ಲಿ ಅದು ಓಡಾಡ್ತಾ ಇರುತ್ತೆ ಒಳಗಡೆ. ಹಾಗೆ ಓಡಾಡ್ತಾ ಇರುವಾಗ ತಾನು ಇನ್ನೊಂದರ ಜೊತೆ ಸಂಯೋಜನೆ ಹೊಂದಿ ಬೇರೆ ಬೇರೆ ಮಾಲಿಕ್ಯೂಲ್ ಆಗತ್ತೆ ಅನ್ನೋದನ್ನ ಕೂಡ ಇವರು ತಿಳಿಸ್ಕೊಟ್ರು. ನಂತರ ಕಣಾದರು ಫಿಸಿಕ್ಸ್ಗೂ ಕೂಡ, ಅಂದ್ರೆ ಭೌತಶಾಸ್ತ್ರಕ್ಕೂ ಎಲ್ಲೋ ಒಂದ್ ಕಡೆ ಬುನಾದಿ ಹಾಕ್ಬಿಟ್ಟಿದ್ದಾರೆ. ಏನು ಅಂದ್ರೆ ಗುರುತ್ವಾಕರ್ಷಣ ಶಕ್ತಿ ಅಂದ್ರೆ ಗ್ರಾವಿಟಿ ಬಗ್ಗೆ ಅವರು ಅದನ್ನ ಬೇಕಾದಷ್ಟು ವಿಚಾರಗಳನ್ನ ತಿಳಿಸಿದ್ದಾರೆ. ಯಾವುದೇ ಒಂದು ವಸ್ತುವನ್ನ ಮೇಲೆಗೆ ಎಸೆದ್ರೆ, ಒಂದು ಬಾಲ್ ಅಥವಾ ಏನಾದ್ರೂ ಒಂದು ವಸ್ತುವನ್ನ ಮೇಲೆ ಎಸೆದ್ರೆ ಅದು ಕೆಳಗೆ ಬಂದು ಬೀಳತ್ತೆ, ಭೂಮಿಯ ಮೇಲೆ ಬೀಳತ್ತೆ. ಯಾಕೆ ಬೀಳತ್ತೆ ಅಂದ್ರೆ ಭೂಮಿಗೆ ಆ ಗುರುತ್ವಾಕರ್ಷಣ ಶಕ್ತಿ ಇರೋದ್ರಿಂದ ಇಟ್ ವರ್ಕ್ಸ್ ಲೈಕ್ ಎ ಮ್ಯಾಗ್ನೆಟ್. ಹಾಗಾಗಿ ಆ ಗ್ರಾವಿಟಿ ಅನ್ನೋದು ಇದೆ ಅನ್ನೋದನ್ನ ಕಣಾದರು ಅವತ್ತು ಹೇಳಿದ್ರು. ಆದ್ರೆ ಅದೆಲ್ಲೂ ಪ್ರಚಾರಗೊಳ್ಳಲಿಲ್ಲ. 1668ರಲ್ಲಿ ನ್ಯೂಟನ್ ಎಲ್ಲೋ ಒಂದು ಕತೆ ಹೇಳ್ತಾರೆ, ಎಷ್ಟು ನಿಜವೋ ಗೊತ್ತಿಲ್ಲ. ಯಾವುದೋ ಒಂದು ತೋಟದಲ್ಲಿ ಮಲ್ಕೊಂಡಿದ್ದ, ಒಂದು ಸೇಬು ಕೆಳಗಡೆ ಬಿತ್ತು. ಆವಾಗ ಇವನು ಯೋಚನೆ ಮಾಡ್ದ, ಅದು ತಮಾಷೆ ಮಾಡ್ತಾರೆ, ನಾವಾಗಿದ್ರೆ ಸೇಬ್ ತಗೊಂಡು ತಿಂದ್ಬಿಡ್ತಾ ಇದ್ವಿ. ಆದ್ರೆ ನ್ಯೂಟನ್ ಈ ಸೇಬು ಯಾಕೆ ಕೆಳಗಡೆ ಬಿತ್ತು, ಯಾಕೆ ಮೇಲ್ ಹೋಗ್ಲಿಲ್ಲ ಅಂತ ಯೋಚನೆ ಮಾಡ್ದ. ಆವಾಗ ಅವನು ಗ್ರಾವಿಟಿ ಅಥವಾ ಗುರುತ್ವಾಕರ್ಷಣ ಶಕ್ತಿಯ ಬಗ್ಗೆ ತನ್ನದೇ ಆದ ವಾದವನ್ನ ಮಂಡಿಸ್ದ. ಇದನ್ನೆಲ್ಲ ಹೇಳ್ತಾ ಹೋಗ್ತಾರೆ. ಇದು ಕತೆ ಇರಬಹುದು, ಗೊತ್ತಿಲ್ಲ. ಆದ್ರೆ 1668ರಲ್ಲಿ ನ್ಯೂಟನ್ನ ಈ ವಾದ ಪ್ರಕಟನೂ ಆಯ್ತು, ತುಂಬಾ ಪ್ರಸಿದ್ಧನೂ ಆಗೋಯ್ತು. ನ್ಯೂಟನ್ಸ್ ಲಾ ಆಫ್ ಗ್ರಾವಿಟಿ ಪ್ರಸಿದ್ಧ ಆಗೋಯ್ತು. ಹಾಗಾಗಿ ಕಣಾದರ ಸಿದ್ಧಾಂತ ಭೌತಶಾಸ್ತ್ರಕ್ಕೆ ಕೂಡ ಒಂದು ಬುನಾದಿ ಆಯ್ತು ಅಂತ ಹೇಳ್ಬೋದು. ಹಾಗೆ ನಾವು ಏನಾದ್ರೂ ಒಂದನ್ನ ಆಲಿಸಿದಾಗ, ಶಬ್ದವನ್ನ ಆಲಿಸಿದಾಗ ಇದು ಹೇಗೆ ಶಬ್ದ ಪ್ರಸಾರ ಆಗತ್ತೆ ಅನ್ನೋದು ಕೂಡ ಕಣಾದರು ಎಲ್ಲೋ ಒಂದ್ ಕಡೆ ಹೇಳ್ತಾರೆ. ಅಂದ್ರೇನು, ಈ ಶಬ್ದ ಅಲೆಯ ರೂಪದಲ್ಲಿ ಬರುತ್ತೆ ಅನ್ನೋದನ್ನ ಮೊದಲು ಪ್ರತಿಪಾದಿಸಿದವರು ಕಣಾದರು. ಯಾವುದೇ ಒಂದು ಶಬ್ದ ಆಗ್ಲಿ, ಅಂದ್ರೆ ನೀವು ಒಂದು ಗಂಟೆಯನ್ನ ಪೂಜೆ ಮಾಡುವಾಗ ಒಂದು ಗಂಟೆಯನ್ನ ಬಾರಿಸ್ತೀವಿ. ಆ ಗಂಟೆಯಿಂದ ಬರುವಂತ ಒಂದು ಶಬ್ದ, ಆ ತರಂಗಗಳು ಅಲೆಯಾಗಿ ಬರುತ್ತೆ. ಅಲೆಯಾಗಿ ಬಂದು ನಮ್ಮ ಕಿವಿಗೆ ತಲುಪುತ್ತೆ. ಆ ಶಬ್ದ ಕ್ಷೀಣಿಸುವಷ್ಟರಲ್ಲಿ ಇನ್ನೊಂದು ಅಲೆ ಬರುತ್ತೆ. ಮತ್ತೆ ನಮ್ಮ ಕಿವಿಯಲ್ಲಿ ಒಂದು ಟಿಂಪಾನಮ್ ಅಂತ ಒಂದು ಮೆಂಬ್ರೇನ್ ಇದೆ, ಅದನ್ನ ತಲುಪಿ ಆ ಶಬ್ದ ನಮಗೆ ವೇದ್ಯ ಆಗತ್ತೆ. ಇದನ್ನ ಕೂಡ ಸೌಂಡ್ ಹೇಗೆ ಟ್ರಾವೆಲ್ ಆಗತ್ತೆ, ವೈಬ್ರೇಟ್ ಆಗತ್ತೆ, ಹೇಗೆ ಅಲೆಗಳ ರೂಪದಲ್ಲಿ ಶಬ್ದ ಪ್ರಸಾರ ಆಗತ್ತೆ ಅನ್ನೋದನ್ನ ಕೂಡ ಕಣಾದರು ಅವತ್ತು ತಿಳಿಸ್ಕೊಟ್ರು. ಹಾಗೆ ನಮ್ಮ ಒಳಗಡೆಯಿಂದ ಹೇಗೆ ಶಬ್ದ ಉಂಟಾಗತ್ತೆ, ಕೆಲವು ಕೃತಿಗಳಲ್ಲೂ ಕೂಡ ಹೇಳ್ತಾರೆ, ನಾಭಿಹೃತ್ ಕಂಠ ರಸನ ಅಂತ ಹೇಳ್ತಾರೆ. ಈ ಸಪ್ತ ಸ್ವರಗಳು ಒಂದು ಸಂಗೀತ ರೂಪದಲ್ಲಿ ಬರ್ಬೇಕಾದ್ರೆ ನಾಭಿಯಿಂದ ಬರ್ಬೇಕಂತೆ. ಅದು ಫಸ್ಟ್ ನಾಭಿಯಿಂದ ಹೃದಯಕ್ಕೆ ಬಂದು, ಅಲ್ಲಿಂದ ಕಂಠ ಗಂಟಲಿಗೆ ಬಂದು, ಅಲ್ಲಿಂದ ರಸನ ಅಂದ್ರೆ ನಾಲ್ಗೆಗೆ ಬರುತ್ತೆ ಅಂತ. ಅದೇ ರೀತಿ ಲಲಿತಾ ಸಹಸ್ರನಾಮದಲ್ಲೂ ಇದೆಲ್ಲ ಬರುತ್ತೆ. ಪರಾಕ್ ಪಶ್ಯಂತಿ
ವೈಖರಿ, ಆ ಶಬ್ದಗಳು ಫಸ್ಟ್ ಒಳಗಡೆ ಶುರುವಾಗುತ್ತೆ ಶಬ್ದ, ಕೊನೆಗೆ ಬಾಯಿಂದ ಬರೋ ಅಷ್ಟ್ರಲ್ಲಿ, ಗಂಟಲಿನ ಮೂಲಕ ಆಚೆ ಬರೋಷ್ಟ್ರಲ್ಲಿ ಅದು ವೈಖರಿ ಅಂತ ಕೂಡ ಹೇಳ್ತೀವಿ. ಸೊ ಇದು ವೈಜ್ಞಾನಿಕವಾಗಿ ಕಣಾದರು ಹೇಗೆ ಶಬ್ದ ಬರುತ್ತೆ, ಹೇಗೆ ಈ ಶಬ್ದ ಪ್ರಸಾರ ಆಗತ್ತೆ ಅದನ್ನ ಹೇಳಿದಾಗ. ಸೊ ಇದನ್ನೆಲ್ಲ ನಾವು ಯೋಚನೆ ಮಾಡ್ತಾ ಹೋದ್ರೆ ಕಣಾದರು ಇನ್ನೆಷ್ಟು ಅಧ್ಯಯನ ಮಾಡಿರ್ಬೋದು, ಎಷ್ಟು ಚಿಂತನೆ ಮಾಡಿರ್ಬೋದು, ಇನ್ನೆಷ್ಟು ವಿಚಾರಗಳನ್ನ ಕಣಾದರು ಹೇಳಿರಬಹುದು ಅನ್ನೋದನ್ನ ನಾವು ಊಹಿಸ್ಕೊಳ್ಬೋದು. ಹಾಗೆ ಕಣಾದರು ಕೇವಲ ವಿಜ್ಞಾನಿ ಒಬ್ಬರೇ ಅಲ್ಲ, ಒಂದೇ ಅಲ್ಲ, ತತ್ವಜ್ಞಾನಿ ಕೂಡ. ಯಾಕೆಂದ್ರೆ ಕಣಾದರ ತಂದೆ ಉಲ್ಕ ಒಬ್ಬ ತತ್ವಜ್ಞಾನಿ. ಹಾಗಾಗಿ ಇವರಿಗೆ ಬೇಕಾದಷ್ಟು ಈ ವಿಚಾರಗಳನ್ನ ಕಶ್ಯಪರಿಗೆ ಚಿಕ್ಕ ವಯಸ್ಸಿಂದ ಹೇಳ್ಕೊಟ್ಟಿದ್ರು. ಸೊ ಈ ಪಾಕವಾದ ಜೊತೆಗೆ ಪರಮಾಣುವಾದ ಜೊತೆಗೆ ಕಣಾದರು ವೈಶೇಷಿಕ ಸೂತ್ರನ ಕೂಡ ಜಗತ್ತಿಗೆ ಕೊಟ್ರು. ನಾವು ಷಡ್ದರ್ಶನಗಳು ಅಂತ ಕೇಳಿದ್ದೀವಿ. ಅದರಲ್ಲಿ ವೈಶೇಷಿಕ, ನ್ಯಾಯ, ಹಾಗೇನೆ ಬೇರೆ ಬೇರೆ ಷಡ್ದರ್ಶನಗಳಿರೋದೆ. ಅದರಲ್ಲಿ ವೈಶೇಷಿಕ ಕೂಡ ಒಂದು. ಸಾಂಖ್ಯ ಇದೆಲ್ಲವೂ ಬೇರೆ ಬೇರೆ ದರ್ಶನಗಳು ಅವ್ರದೇ ಆದ ಒಂದು ವಾದವನ್ನು ಅವರು ಪ್ರತಿಪಾದಿಸಿ ಪ್ರಪಂಚದ ಬಗ್ಗೆ, ಸೃಷ್ಟಿಯ ಬಗ್ಗೆ ಪ್ರತಿಯೊಂದು ವಿಚಾರನೂ ಅವ್ರದವ್ರದೇ ರೀತಿ ಪ್ರತಿಪಾದಿಸಿದ್ದಾರೆ. ಕಣಾದರು ವೈಶೇಷಿಕದ ಬಗ್ಗೆ ಕೂಡ ಬೇಕಾದಷ್ಟು ಹೇಳಿದ್ದಾರೆ. ಈ ವೈಶೇಷಿಕ ಸೂತ್ರದ ಮಹತ್ವ ಏನು ಅಂದ್ರೆ, ಅದು ಭೌತಶಾಸ್ತ್ರ ಮತ್ತು ತಾತ್ವಿಕ ಸಿದ್ಧಾಂತ ಅಂದ್ರೆ ಫಿಸಿಕ್ಸ್ ಮತ್ತೆ ಮೆಟಾಫಿಸಿಕ್ಸ್ ಎರಡನ್ನೂ ಕೂಡ ಅದು ಅನ್ವಯಿಸಂತೆ ಅವ್ರು ಹೇಳಿದ್ದಾರೆ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ, ಪ್ರಪಂಚದಲ್ಲಿ ಏನೇ ಇರಲಿ 7 ಬಗೆಯ ವಸ್ತುಗಳ ಪರಸ್ಪರ ಅನ್ಯೋನ್ಯ ಪ್ರಭಾವದಿಂದ ಕೂಡ ಆಗಿದೆ. 7 ವಸ್ತುಗಳು ಈ ಪ್ರಪಂಚದಲ್ಲಿದೆ. ಆ 7 ವಸ್ತುಗಳು ಒಂದಕ್ಕೆ ಒಂದು ಪರಸ್ಪರ ಅನ್ಯೋನ್ಯದಿಂದ, ಅದರ ಪ್ರಭಾವದಿಂದ ಈ ಜಗತ್ತು ಆಗಿದೆ. ಹಾಗಾಗಿ ಅವರು ಜಗತ್ತಿನ ಸೃಷ್ಟಿ, ಈ ಜಗತ್ತು ಹೇಗಾಗಿದೆ, ಈ ಜಗತ್ತಲ್ಲಿ ಏನೇನಿದೆ ಪ್ರತಿಯೊಂದನ್ನು ಕಣಾದರು ಅಂದಿನ ದಿನ ತಿಳಿಸ್ಕೊಟ್ರು. ಅದ್ ಏನೇನು ಅಂದ್ರೆ 7 ಬಗೆ ಏನು ಅಂದ್ರೆ ದ್ರವ್ಯ. ಈ ದ್ರವ್ಯ ಏನು ಅಂದ್ರೆ ಮ್ಯಾಟರ್ ಅಂತ ಕರಿತೀವಲ್ಲ ಅದು. ಇನ್ನೊಂದು ಅದರ ಗುಣ, ಕ್ವಾಲಿಟಿ. ಮೂರನೇದು ಅದರ ಕರ್ಮ ಅಂದ್ರೆ ಆಕ್ಷನ್. ಯಾವುದೇ ಒಂದು ದ್ರವ್ಯ ಮ್ಯಾಟರ್ ಇದ್ರೆ ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದು ಆಕ್ಷನ್. ಮತ್ತೆ ಕೆಲವು ಇದಿಷ್ಟು ಪ್ರಪಂಚದಲ್ಲಿ ಕಾಣುವಂತ ವಿಚಾರಕ್ಕೆ ಒಂದು ಸಾಮಾನ್ಯವಾದ ಗುಣ ಇರುತ್ತೆ. ಅದನ್ನ ಅವರು ಸಾಮಾನ್ಯ ಅಂತ ಕರೆದ್ರು, ಅಂದ್ರೆ ಜನರಲ್ ಕ್ಯಾರೆಕ್ಟರ್ಸ್, ಸಾಮಾನ್ಯ ಗುಣ. ಇನ್ನು ಕೆಲವುದಕ್ಕೆ ತನ್ನದೇ ಆದ ವಿಶೇಷವಾದ ಗುಣ ಇದೆ, ಅದು ಯುನಿಕ್ ಟ್ರೇಟ್ ಅಂತ ಕರಿತೀವಲ್ಲ, ವಿಶೇಷವಾದ ಗುಣ. ಅದಕ್ಕೆ ಇದನ್ನ ವೈಶೇಷಿಕ ಸೂತ್ರ ಅಂತ ಕೂಡ ಕರೆದ್ರು. ಹಾಗೆ ಇನ್ನೊಂದು ಸಮವಾಯ, ಅಂದ್ರೆ ಇಂಟಗ್ರಲ್ ಪಾರ್ಟ್ ಆಫ್ ದಿ ಹೋಲ್. ಅಂದ್ರೆ ಇಡಿಯಾಗಿ ಒಂದು ವಸ್ತುವನ್ನ ತಗೊಂಡಾಗ ಈ ಸಮವಾಯ ಅನ್ನೋದು ಆ ಇಡೀ ವಸ್ತುವಿನ ಒಂದು ಅಂಶ, ಅದು ಸಮವಾಯ. ಹಾಗೆ ಈ ದ್ರವ್ಯ ಯಾವುದು ಅಂತ ಹೇಳುವಾಗ ಕಣಾದರು ಪಂಚಭೂತಗಳು ದ್ರವ್ಯ ಅಂತ ಹೇಳ್ತಾರೆ. ಹಾಗೆ ಈ ಪಂಚಭೂತಗಳ ಬಗ್ಗೆ ಹೇಳುವಾಗ ಪ್ರತಿ ಒಂದು ಜೀವದಲ್ಲೂ ಈ ಪಂಚಭೂತಗಳು ಇದೆ. ನಾವು ಪಂಚಭೂತಗಳಿಂದ ಮಾಡಿರುವಂತ ಈ ಶರೀರ ಇದು. ಹಾಗೆ ಬೇರೆ ಬೇರೆ ಜೀವಿಯಲ್ಲೂ ಪಂಚಭೂತಗಳಿದೆ, ಆದ್ರೆ ಬೇರೆ ಬೇರೆ ಪ್ರಮಾಣದಲ್ಲಿ ಈ ಪಂಚಭೂತಗಳು ಇರುತ್ತೆ ಅನ್ನೋದನ್ನ ಕಣಾದರು ಅವತ್ತು ಹೇಳಿದ್ರು. ಹಾಗೆ ಈ ದ್ರವ್ಯಗಳು ಹೇಳ್ತಾ ದಿಕ್ಕು ಅಂದ್ರೆ ಡೈರೆಕ್ಷನ್, ಆಕಾಶ ಅದು, ಕಾಲ ಟೈಮ್, ಮೈಂಡ್ ಮನಸ್ಸು, ಹಾಗೆ ಆತ್ಮವನ್ನು ಕೂಡ ಅವರು ದ್ರವ್ಯ ಅಂತಾನೆ ಕರೆದ್ರು. ಹಾಗಾಗಿ ಇದಿಷ್ಟು ಒಂದಕ್ಕೊಂದು ಪೂರಕವಾಗಿ ಒಂದರ ಒಂದು ಜೊತೆ ಅನ್ಯೋನ್ಯ ಪರಸ್ಪರ ಸಂಬಂಧ ಇರೋದ್ರಿಂದ ಒಂದು ಜೀವ ಸೃಷ್ಟಿ ಎಲ್ಲವೂ ಆಗಿದೆ ಅನ್ನೋದನ್ನ ಕಣಾದರು ಹೇಳ್ತಾರೆ. ಹಾಗೆ ಈ ವೈಶೇಷಿಕ ಸೂತ್ರದ ಪ್ರಕಾರ ಅವರ ಎರಡನ್ನೇ ನಿಜವಾದ ಜ್ಞಾನಕ್ಕೆ ಮೂಲ್ಯವಾದ ಮೂಲ ಯಾವುದು ಅಂದ್ರೆ, ಒಂದು ಪ್ರತ್ಯಕ್ಷ, ನಮಗೇನು ಪ್ರತ್ಯಕ್ಷವಾಗಿ ಕಾಣುತ್ತೆ ಅದು. ಇನ್ನೊಂದು ಇನ್ಫರೆನ್ಸ್ ಅಂತ ಕರಿತೀವಲ್ಲ, ಅನುಮಾನ. ಇದೆರಡರ ಮೂಲಕನೇ ಯಾವುದೇ ಜ್ಞಾನ ನಮಗೆ ಸಿಗಬೇಕು ಅಂದ್ರೆ ಅವರ ಸಿದ್ಧಾಂತ. ಬಟ್ ಮುಂದೆ ಅದು ಬದಲಾವಣೆ ಆಗ್ತಾ ಹೋಯ್ತು. ಹಾಗಾಗಿ ಇದೆರಡೇ ಜ್ಞಾನಕ್ಕೆ ಮಾನ್ಯವಾದ ಮೂಲ ಅನ್ನೋದನ್ನ ಕಣಾದರು ಎಲ್ಲೋ ಒಂದ್ ಕಡೆ ಹೇಳಿದ್ದಾರೆ. ಬಟ್ ಮುಂದೆ ಏನಾಯ್ತು, ಬೇರೆ ಬೇರೆ ಜನ ಈ ವೈಶೇಷಿಕ ಸೂತ್ರವನ್ನ ಅಧ್ಯಯನ ಮಾಡ್ತಾ ನ್ಯಾಯ ಅನ್ನೋದು ಇವ್ರ ಜೊತೆ ಸೇರ್ಕೊಂಡು ನ್ಯಾಯ ವೈಶೇಷಿಕ ಅನ್ನೋದು ಇನ್ನೊಂದು
ಜ್ಞಾನ ಮೀಮಾಂಸೆ ಹೊಸದಾಗಿ ಇನ್ನೊಂದು ಬ್ರಾಂಚ್, ಅದು ಕೂಡ ಇದ್ರ ಮೂಲಕ ಹುಟ್ಕೊಂತು. ಇದರಲ್ಲಿ ಮನಸ್ಸಿನ ಬಗ್ಗೆ ಬೇಕಾದಷ್ಟು ವಿಚಾರ, ಅಂದ್ರೆ ಅಂತಃಕರಣದ ಬಗ್ಗೆ ಬೇಕಾದಷ್ಟು ವಿಚಾರಗಳನ್ನ ಕೂಡ ಇವ್ರು ಹೇಳಿದ್ದಾರೆ. ಹಾಗಾಗಿ ಇವ್ರು ಏನ್ ಹೇಳ್ತಾರೆ, ಈ ಮನಸ್ಸು ಏನ್ ಮಾಡುತ್ತೆ ಅಂದ್ರೆ ಹೊರಗಡೆ ವಿಚಾರವನ್ನೆಲ್ಲ ಗ್ರಹಿಸುತ್ತೆ, ಹಾಗೆ ಒಳಗಿನ ಪ್ರಪಂಚದ ಅರಿವನ್ನ ಕೂಡ ಮನಸ್ಸು ಕೊಡುತ್ತೆ. ಅಂದ್ರೆ ನನ್ನ ಮನಸ್ಸಿಗೆ ಏನ್ ಯೋಚನೆ ಮಾಡ್ತಾ ಇದೆ ಅನ್ನೋದನ್ನ ನಾನೇ ತಿಳ್ಕೋಬೇಕು, ಬೇರೆಯವ್ರು ತಿಳ್ಕೊಳಕ್ ಸಾಧ್ಯ ಇಲ್ಲ. ಅಂದ್ರೆ ನಮ್ಮ ಒಳಗಿನ ಪ್ರಪಂಚ ನಮ್ಮ ಅರಿವಿಗೆ ಬರ್ಬೇಕಾದ್ರೆ ಈ ಮನಸ್ಸಿನ ಮೂಲಕ ಬರ್ಬೇಕು. ಹಾಗೆ ಹೊರಗಿನ ವಿಚಾರಗಳು ನಮಗೆ ಗೊತ್ತಾಗ್ಬೇಕಾದ್ರೆ ಮನಸ್ಸಿನ ಮೂಲಕನೇ ಗೊತ್ತಾಗ್ಬೇಕು. ಹಾಗಾಗಿ ಈ ಅಂತಃಕರಣವನ್ನು, ಮನಸ್ಸನ್ನ ಅವರು ಒಂದು ದ್ರವ್ಯ ಅಂತಾನೆ ಕರೆದ್ರು. ಕೊನೆಗೆ ಅವ್ರು ಹೇಳ್ತಾರೆ, ಈ ಬಂಧ ಅನ್ನೋದು ಎಲ್ಲಿ ಉಂಟಾಗತ್ತೆ, ಅಜ್ಞಾನ ಎಲ್ಲಿ ಬರುತ್ತೆ, ಅಜ್ಞಾನವು ಮನಸ್ಸಿಂದನೇ ಬರುತ್ತೆ ಅಂತ ಹೇಳ್ತಾರೆ ಕಣ್ಣಾದ್ರು. ಅಜ್ಞಾನ ಯಾತಿಗ್ ಬರುತ್ತೆ, ಅಜ್ಞಾನದಿಂದ ಏನಾಗತ್ತೆ ಅಂದ್ರೆ ಅಜ್ಞಾನದಿಂದ ನಾವು ಬೇರೆ 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 ಕರ್ಮಗಳನ್ನ ಮಾಡ್ತಾ ಹೋಗ್ತೀವಿ. ಈ ಬೇರೆ ಬೇರೆ ಕರ್ಮಗಳನ್ನ ಮಾಡ್ತಾ ನಾವು ಬಂಧಕ್ಕೆ ಸಿಕ್ಕಾಕೊಳ್ತೀವಿ. ಯಾರ್ ಸಿಕ್ಕಾಕೊಳ್ತಾರೆ ಬಂಧಕ್ಕೆ? ನಾವ್ ಯಾವತ್ತಿದ್ರೂ ಮುಕ್ತರೆ, ಆದರೆ ಈ ಕರ್ಮಗಳಿಂದ ನಾವು ಬಂಧಕ್ಕೆ ಸಿಕ್ಕಾಕೊಳ್ತೀವಿ. ಹಾಗಾದ್ರೆ ಈ ಬಂಧದಿಂದ ಆಚೆ ಬರ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಕೇಳಿದಾಗ, ಮೊದಲು ಚಿತ್ತಶುದ್ಧಿ ಆಗ್ಬೇಕು. ಚಿತ್ತಶುದ್ಧಿ ಹೇಗಾಗ್ಬೇಕು? ನಿಷ್ಕಾಮ ಕರ್ಮ, ನೈಮಿತ್ತಿಕ ಕರ್ಮಗಳು ಅಂದ್ರೆ ಪೂಜೆ, ಬೇರೆ ಬೇರೆ ರೀತಿ ನಮ್ಮ ಆಚಾರ ವಿಚಾರ, ಹಾಗೆ ನಿತ್ಯ ಕರ್ಮಗಳು, ಮತ್ತೆ ನಮ್ಮ ಬೇರೆ ಬೇರೆ ಕರ್ಮ, ನಿಷ್ಕಾಮ ಕರ್ಮ, ಯಾವ ಫಲವನ್ನ ಅಪೇಕ್ಷಿಸದ ಕರ್ಮ, ಇದಿಷ್ಟನ್ನ ಒಂದು ಜೀವಿ ಮಾಡ್ತಾ ಹೋದರೆ ಚಿತ್ತಶುದ್ಧಿ ಆಗ್ತಾ ಹೋಗುತ್ತೆ, ಮನಸ್ಸು ಶುದ್ಧ ಆಗ್ತಾ ಹೋಗುತ್ತೆ. ಡೂಯರ್ಶಿಪ್ ಅಂತೀವಲ್ಲ, ನಾನೇ ಎಲ್ಲಾ ಮಾಡ್ತಾ ಇದ್ದೀನಿ ಭಾವ ಹೊಟ್ಟೋಗುತ್ತೆ. ಯಾವಾಗ ಇದೆಲ್ಲ ಹೋಗುತ್ತೆ, ಬಂಧ ಅನ್ನೋದು ಕಳಿಸ್ಕೊಳ್ತಾ ಹೋಗುತ್ತೆ. ಯಾವಾಗ ಬಂಧ ಕಳಿಸ್ಕೊಳ್ಳುತ್ತೆ? ಜ್ಞಾನ ಬಂದಾಗ ಬಂಧ ಕಳಿಸ್ಕೊಳ್ಳುತ್ತೆ ಅನ್ನೋದನ್ನ ಕಣಾದರು ನ್ಯಾಯ ವೈಶೇಷಿಕದಲ್ಲಿ ತುಂಬಾ ವಿವರವಾಗಿ ಇದನ್ನ ಹೇಳ್ತಾರೆ. ಹಾಗೆ ಕರ್ಮಗಳ ಬಗ್ಗೆ, ಕರ್ಮ ಥಿಯರಿ, ಕರ್ಮ ಸಿದ್ಧಾಂತ ಬಗ್ಗೆ ಹೇಳುವಾಗ ಏನಿದು ಕರ್ಮ, ಹೇಗುಂಟಾಗತ್ತೆ ಇದು ಕರ್ಮ ಸಿದ್ಧಾಂತ, ತುಂಬಾ ಇಂಟ್ರೆಸ್ಟಿಂಗ್ ವಿಚಾರ ಅವ್ರು ಹೇಳುದು. ಅಂದ್ರೆ ನಮ್ಮ ಆಲೋಚನೆಗಳು ನಮ್ಮನ್ನ ಒಂದು ಕೆಲಸಕ್ಕೆ ಪ್ರೇರೇಪಿಸುತ್ತೆ. ಉದಾಹರಣೆಗೆ, ನನಗೆ ಕೋಪ ಬಂದಿದೆ. ಕೋಪ ಬಂದಾಗ ಏನಾಯ್ತು, ಬೇಕಾದಷ್ಟು ಪರಮಾಣುವಿನ ರಚನೆ ಬದಲಾಗ್ತಾ ಹೋಗುತ್ತೆ. ಆ ಅಟಾಮಿಕ್ ಲೆವೆಲ್ ಇಂದ ಇದನ್ನ ವರ್ಣನೆ ಮಾಡ್ತಾರೆ. ಯಾವಾಗ ಅಟಾಮಿಕ್ ಲೆವೆಲ್ ಅಲ್ಲಿ ಇದು ಬದಲಾವಣೆ, ಪರಮಾಣು ಲೆವೆಲ್ ಅಲ್ಲಿ ಬದಲಾವಣೆ ಆಗತ್ತೆ, ಆವಾಗ ಬೇರೆ ಬೇರೆ ಕೆಮಿಕಲ್ಸ್ ನಮ್ಮ ದೇಹದಲ್ಲಿ ಉಂಟಾಗತ್ತೆ. ಈ ಅಟಾಮಿಕ್ ಸಂಯೋಜನೆ ಅಂತ ಏನ್ ಹೇಳಿದೆ, ಅದರಿಂದ ಬೇರೆ ಬೇರೆ ರಾಸಾಯನಿಕ ವಸ್ತುಗಳು ತಯಾರಾಗುತ್ತೆ. ರಾಸಾಯನಿಕ ವಸ್ತುಗಳು ಅಂದ್ರೆ ಹಾರ್ಮೋನ್ಸ್ ತಯಾರಾದಾಗ ನಮ್ಮಲ್ಲಿ ಒಂದು ಕೋಪ ಜಾಗೃತ ಆಗತ್ತೆ. ಕೋಪ ಜಾಗೃತ ಆದಾಗ ಒಂದು ಕರ್ಮವನ್ನ ಮಾಡ್ತೀವಿ. ಈ ಕರ್ಮಕ್ಕೆ ಫಲ ನಾವೇ ಅನುಭವಿಸ್ಬೇಕು. ಇದನ್ನ ಪರಮಾಣುವಾದದ ಮೂಲಕ ಕರ್ಮ ಥಿಯರಿನ ಕೂಡ ಹೇಳ್ತಾರೆ. ತುಂಬಾ ರೋಚಕ ವಿಚಾರ ಇದು. ಕೊನೆಗೆ ಹೇಳ್ತಾರೆ, ಈ ಜೀವಿ ಸುಖ ದುಃಖವನ್ನ ಹೇಗೆ ಅನುಭವಿಸುತ್ತೆ ಅಂದ್ರೆ, ಕರ್ಮಫಲ, ಸುಖಾನು ಕರ್ಮಫಲ, ದುಃಖಾನು ಕರ್ಮಫಲ. ಇದು ಹೇಗೆ ಅನುಭವಿಸುತ್ತೆ ಅಂದ್ರೆ, ಅಣುಗಳ ಚಲನೆ, ಒಳಗಡೆ ಆಗುವಂತ ಅಣುಗಳ ಚಲನೆಯಿಂದ ಭೌತಿಕ ಸಂದರ್ಭ ಸೃಷ್ಟಿ ಆಗತ್ತಂತೆ. ಅಂದ್ರೆ ಏನು, ನಾನಿವಾಗ ವಾಣಿಗೆ ಏನಾದ್ರೂ ಪ್ರೀತಿ ತೋರಿಸಿದ್ರೆ ವಾಣಿ ನನಗೆ ವಾಪಸ್ಸು ಪ್ರೀತಿ ತೋರಿಸ್ತಾರೆ. ನನ್ನೊಳಗಡೆ ರಾಸಾಯನಿಕ ಕ್ರಿಯೆ ಆಯ್ತು, ನನ್ನೊಳಗಡೆ ಲವ್ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗತ್ತೆ, ನಾನ್ ವಾಣಿಗೆ ಪ್ರೀತಿ ಅನ್ನೋ ವಿಶ್ವಾಸವನ್ನ ತೋರಿಸ್ತೀನಿ. ಅವ್ರಿಗೆ ಅದು ತಲುಪುತ್ತೆ, ಅವರು ನನಗೆ ಪ್ರೀತಿ ವಿಶ್ವಾಸ ಕೊಟ್ಟಾಗ ನನಗೆ ಸುಖದ ಅನುಭವ ಆಗತ್ತೆ. ಅದು ಪರಮಾಣು ರಚನೆ ಮೂಲಕ, ಪರಮಾಣು ಸಂಯೋಜನೆ ಮೂಲಕ. ನಾನು ಒಂದು ವೇಳೆ ಕೋಪವನ್ನ ತೋರಿಸಿದ್ರೆ ಅವರು ಅದೇ ರೀತಿ ಕೋಪವನ್ನ ತೋರಿಸಿದಾಗ ನನಗೆ ದುಃಖ ಆಗತ್ತೆ. ಅಂದ್ರೆ ಭೌತಿಕ ಸಿಚುಯೇಷನ್, ಸನ್ನಿವೇಶಗಳು ಹೇಗೆ ಸೃಷ್ಟಿ ಆಗತ್ತೆ. ನಾನು ಅನ್ಕೊಂಡೇ ಇರ್ಲಿಲ್ಲ, ಈ ತರ ಆಯ್ತು, ಆಗೋಯ್ತು. ಎಲ್ಲಿ ಆಯ್ತು ಅಂದ್ರೆ ನಮ್ಮ ಆಲೋಚನೆಗಳ ಮೂಲಕ, ಪರಮಾಣುವಿನ ಚಲನೆಯ ಮೂಲಕ, ಸಂಯೋಜನೆ ಮೂಲಕ ಯಾವ್ಯಾವ ರೀತಿ ರಾಸಾಯನಿಕ ಕ್ರಿಯೆ ಆಗತ್ತೆ ಅಂದ್ರೆ ಹೊರಗಡೆ ಭೌತಿಕವಾಗಿ ಅದು ಸೃಷ್ಟಿ ಆಗತ್ತೆ. ಎಷ್ಟೋ ಸಲ ನಾವು ಕೇಳಿರ್ಬೋದು, ಆಕ್ಸಿಡೆಂಟ್ ಅಂತ ಕರಿತೀವಲ್ಲ, ಈ ಆಕ್ಸಿಡೆಂಟ್ ಅನ್ನೋದು ವ್ಯಕ್ತಿಯ ಮನಸ್ಥಿತಿಯ ಮೇಲೆ ಎಷ್ಟೋ ಸಲ ಅವಲಂಬಿಸಿರುತ್ತೆ.
ಹಾಗಾಗಿ ಇಂಥದ್ದೆಲ್ಲ ಭೌತಿಕ ಸನ್ನಿವೇಶದಿಂದ ಸುಖ ಅಥವಾ ದುಃಖ ಉಂಟಾಗತ್ತೆ ಅನ್ನೋದನ್ನ ಕರ್ಮ ಸಿದ್ಧಾಂತ ಹೇಳುವಾಗ ಇದರಲ್ಲಿ ವೈಶೇಷಿಕ ಇದರಲ್ಲಿ ಹೇಳ್ತಾರೆ. ಹಾಗೆ ಇದರಿಂದ ಹೇಗೆ ಮುಕ್ತವಾಗಬೇಕು ಅಂದ್ರೆ ಕೇವಲ ನೈಮಿತ್ತಿಕ ಕರ್ಮ, ಅಫ್ಕೋರ್ಸ್ ನಾವು ಪೂಜೆ ಮತ್ತೆ ಚಾಂಟಿಂಗ್ ಅಂತ ಹೇಳ್ತೀವಲ್ಲ, ದೇವತಾ ಕಾರ್ಯಗಳಿಂದ ಒಳ್ಳೆಯ ಆಲೋಚನೆಗಳಿಂದ ಒಂದೊಂದಾಗಿ ಚಿತ್ತಶುದ್ಧಿ ಆಗ್ತಾ ಹೋದಂತೆ ಬಂಧದಿಂದ ಮನುಷ್ಯ ಮುಕ್ತನಾಗ್ತಾನೆ. ಅಂದ್ರೆ ಮೋಕ್ಷ ಮಾರ್ಗ ಏನು, ಬಂಧನ ಹೇಗೆ ಕಳ್ಸ್ಕೋಬೇಕು, ಪ್ರತಿ ಒಂದು ಪರಮಾಣುವಾದದ ಮೂಲಕನೇ ಕಣಾದರು ಹೇಳ್ತಾ ಹೋಗ್ತಾರೆ. ಇದು ಅನದರ್ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್. ನಂತರ ಈ ವೈಶೇಷಿಕದಲ್ಲಿ ಕಣಾದರು ಗುರುತ್ವದ ಬಗ್ಗೆ ಹೇಳ್ಕೊಂಡು ಹೋಗಿದ್ದಾರೆ. ಅಂದ್ರೆ ಹೆವಿ ಗುರುತ್ವ, ದ್ರವ್ಯತ ಅಂದ್ರೆ ಫ್ಲೂಯಿಡಿಟಿ, ಮೂರನೇದು ವೇಗ ಅಂದ್ರೆ ಮೊಮೆಂಟಮ್. ಇದು ಮೂರು ತುಂಬಾ ಮುಖ್ಯವಾದ ಸೂತ್ರಗಳು. ಏನಿದು ಅಂತಂದ್ರೆ ಗುರುತ್ವ ಅಂದ್ರೆ ಹೆವಿ, ದ್ರವ್ಯತ ಫ್ಲೂಯಿಡ್ ಅಂದ್ರೆ ದ್ರವ್ಯ, ಮೂರನೇದು ವೇಗ ಮೊಮೆಂಟಮ್. ಇದನ್ನ ಆಯುರ್ವೇದ ವಿಜ್ಞಾನದಲ್ಲಿ ತುಂಬಾ ಬಳಸ್ಕೊಂಡ್ರು. ಹೇಗೆ ಬಳಸ್ಕೊಂಡ್ರು ಅಂದ್ರೆ ಆಯುರ್ವೇದ ವಿಜ್ಞಾನ ತ್ರಿಸೂತ್ರವನ್ನ ಪಾಲಿಸುತ್ತೆ. ಏನು ತ್ರಿಸೂತ್ರ? ಯಾವುದೇ ಒಂದು ರೋಗ ಇದ್ರೆ ಅದಕ್ಕೊಂದು ಕಾರಣ ಇರಬೇಕು, ಅಂದ್ರೆ ಹೇತು ಕಾರಣ ಇರಬೇಕು. ಮತ್ತೆ ಅದು ಒಂದು ಸಲಿ ಒಳಗಡೆ ಅದು ಉಂಟಾದ್ರೆ ಅದು ಸಿಂಪ್ಟಮ್ ಅಂತ ಕರಿತೀವಲ್ಲ, ತನ್ನದೇ ಆದ ಲಕ್ಷಣ ಹೊಂದಿರುತ್ತೆ. ಅದಕ್ಕೆ ಒಂದು ಔಷಧ ಇರಬೇಕು. ತ್ರಿಸೂತ್ರ ಅಂದ್ರೆ ಹೇತು ಕಾಸ್, ಎರಡನೇದು ಸಿಂಪ್ಟಮ್ ಲಕ್ಷಣ, ಮೂರನೇದು ಮೆಡಿಸನ್ ಔಷಧ. ಇದನ್ನ ಆಯುರ್ವೇದ ವಿಜ್ಞಾನ ವೈಶೇಷಿಕ ಸೂತ್ರದ ಇದನ್ನ ತುಂಬಾ ಚೆನ್ನಾಗಿ ಬಳಸ್ಕೊಂತು. ಹಾಗೆ ವೈಶೇಷಿಕ ಸೂತ್ರದಲ್ಲಿ ದೇಹದ ರಚನೆಗಳ ಬಗ್ಗೆ, ಅಂಗಗಳ ರಚನೆ ಬಗ್ಗೆ, ಎಷ್ಟು ನಮ್ಮ ಅಬ್ಡಾಮನ್ ಅಂತ ಕರಿತೀವಲ್ಲ, ಎಷ್ಟು ಅಂಗಗಳಿದೆ, ಅದು ಹೇಗೆ ರಚನೆ ಆಗಿದೆ, ಅದ್ರ ಕ್ರಿಯೆಗಳು ಏನೇನ್ ಮಾಡುತ್ತೆ, ಕಾರ್ಯಪದ್ಧತಿ ಹೇಗಿದೆ, ಇಂಥದ್ದೆಲ್ಲದನ್ನೂ ವೈಶೇಷಿಕ ಸೂತ್ರದಲ್ಲಿ ವಿವರಿಸಿರೋದ್ರಿಂದ ಆಯುರ್ವೇದ ವಿಜ್ಞಾನ ಇದನ್ನ ತುಂಬಾ ಚೆನ್ನಾಗಿ ಅಳವಡಿಸ್ಕೊಂಡಿದ್ದಾರೆ. ಇದು ತುಂಬಾ ಇಂಟ್ರೆಸ್ಟಿಂಗ್ ವಿಚಾರ. ಹಾಗೆ ಅವ್ರು ಹೇಳ್ತಾರೆ, ಕಣ್ಣಿಗೆ ಕಾಣಿಸೋಂಥದ್ದಾದ್ರೆ ಕಣ್ಣಿಗೆ ಕಾಣಿಸ್ದೇ ಇರೋಂಥದ್ದು ಬೇಕಾದಷ್ಟು ಇದೆ. ಹಾಗೆ ಇಂದ್ರಿಯಗಳಿಗೆ ಗೋಚರ ಆಗದೆ ಇರುವಂತ ಸೂಕ್ಷ್ಮ ಅಣುಗಳು ಬೇಕಾದಷ್ಟಿದೆ. ಅವೆಲ್ಲ ಜೀರ್ಣಕ್ರಿಯೆಯನ್ನ ಮಾಡುತ್ತೆ. ಈ ಜೀರ್ಣಕ್ರಿಯೆ ಮಾಡ್ಬೇಕಾದ್ರೆ ಭೂತಾಗ್ನಿ ಇರಬೇಕು. ಅಂದ್ರೆ ನಮ್ಮ ಜಠರಾಗ್ನಿ ಅಂತ ಕರಿತೀವಲ್ಲ, ಅದು ಬೇರೆ ಬೇರೆ ಅಗ್ನಿ ಕೂಡ ನಮ್ಮಲ್ಲಿ ಇಲ್ಲದೆ ಹೋದ್ರೆ ಇದು ಆಗದಲ್ಲ. ಪಂಚ ಪ್ರಾಣಗಳು ಅಗತ್ಯ ಇದೆ. ಮತ್ತೆ ಆಹಾರ ಡೈಜೆಸ್ಟ್ ಆಗಕ್ಕೆ, ವಿಸರ್ಜನೆ ಆಗಕ್ಕೆ, ಅದನ್ನ ನಾವು ಹೀರ್ಕೊಂಡು ಅದರಲ್ಲಿರುವ ಸತ್ವವನ್ನು ಉಪಯೋಗಿಸ್ಕೊಳಕ್ಕೆ, ಪ್ರತಿ ಒಂದು ಪಂಚಪ್ರಾಣಗಳ ಶಕ್ತಿ ಕೆಲಸ ಮಾಡ್ಬೇಕು ಅಂದ್ರೆ ಇದಿಷ್ಟು ನಿರಂತರವಾಗಿ ಸರಿಯಾಗಿ ನಡೀತಾ ಇರ್ಬೇಕು. ಅದನ್ನ ಕೂಡ ಅಜೀರ್ಣಕ್ರಿಯೆ, ಅದು ಭೂತಾಗ್ನಿ ಏನೇನ್ ಮಾಡುತ್ತೆ, ಪ್ರತಿ ಒಂದ್ರನ್ನು ಪರಮಾಣುವಾದದಲ್ಲಿ ಹೇಳ್ತಾರೆ. ಮತ್ತೆ ಆಯುರ್ವೇದದಲ್ಲಿ ಕಫ, ಪಿತ್ತ, ವಾತಗಳ ಬಗ್ಗೆನೂ ತುಂಬಾ ಚೆನ್ನಾಗಿ ಹೇಳ್ತಾರೆ. ಕಫ, ಕೆಲವರಿಗೆ ಕಫ ದೇಹ ಪ್ರಕೃತಿ ಕಫ ಇದೆ, ಕೆಲವರಿಗೆ ಪಿತ್ತ ಇದೆ, ಕೆಲವರಿಗೆ ವಾತ ಇದೆ ಅಂತ ಹೇಳ್ತಾರೆ. ಇದು ಹೇಗೆ ಉಂಟಾಗತ್ತೆ ಅನ್ನೋದನ್ನ ಆಯುರ್ವೇದ ವಿಜ್ಞಾನದಲ್ಲಿ ವೈಶೇಷಿಕ ಸೂತ್ರವನ್ನ ಅಳವಡಿಸ್ಕೊಂಡು ಹೇಳ್ತಾರೆ. ಅಂದ್ರೆ ಗುರು ಅಂತ ಏನ್ ಕರಿತೀವಿ ಹೆವಿ, ಅದು ಕೆಳಮುಖನಾಗಿ ಚಲಿಸುತ್ತಂತೆ. ಹಾಗಾಗಿ ನಾವೇನಾದ್ರೂ ಪಂಚಕರ್ಮ ಥೆರಪಿ ಅಂತ ಮಾಡ್ತಾರೆ ಇವಾಗ ಆಯುರ್ವೇದದಲ್ಲಿ, ಅಲ್ಲಿ ನಮ್ಮ ದೇಹ ಶುದ್ಧಿ ಮಾಡ್ಬೇಕು ಅಂದ್ರೆ ಅದಕ್ಕೆ ಬೇಕಾದಂತ ಔಷಧಿಯನ್ನೆಲ್ಲ ಕೊಟ್ಟು ಅದನ್ನ ಪರ್ಗೇಶನ್ ಅಂತ ಕರಿತೀವಿ. ಶುದ್ಧೀಕರಣ, ಕರಳಿನ ದೇಹದ ಶುದ್ಧೀಕರಣ ಮಾಡ್ತಾರೆ. ಹಾಗೆ ಬೇರೆ ಬೇರೆ ತೈಲಗಳನ್ನ ಉಪಯೋಗಿಸಿ ಒಂದು ಮಸಾಜ್ ಅಂತ ಕರಿತೀವಿ. ಲೇಪನ ಅಲ್ಲ, ಅದು ಮಸಾಜ್, ಮಸಾಜ್ ಲೇಪನ. ತೈಲಗಳ ಲೇಪನ ಮಾಡಿ ಅದರ ಮೂಲಕನು ಟಾಕ್ಸಿನ್ ಅಂತ ಏನ್ ವಿಷಕಾರಿ ವಸ್ತು ಏನಿದೆ ಅದು ಆಚೆ ಬರಬೇಕು. ಮತ್ತೆ ಪರ್ಗೇಶನ್ ಅಂದ್ರೆ ಏನೇನು ವಿಷವಸ್ತುಗಳು ನಮ್ಮ ಕರಳಲ್ಲಿ ಬೇರೆ ಬೇರೆ ದೇಹದ ಅಂಗಗಳಲ್ಲಿ ಸೇರಿರುತ್ತೆ ಅದಷ್ಟು ಆಚೆ ಬರೋದಕ್ಕೆ ಈ ಘನವಾಗಿರುವಂತದ್ದು ಗುರು ಅಂದ್ರೆ ಹೆವಿ ಆಗಿರುವಂತದ್ದನ್ನ ಬಳಸ್ಕೋತಾರೆ. ಹಾಗೆ ಇತ್ತೀಚೆಗೆ ಆಯುರ್ವೇದದಲ್ಲಿ ಸ್ವೇದನ ಚಿಕಿತ್ಸೆ ಅಂತ ಕರೀತಾರೆ. ಸ್ಪಾ ಅಂತ ಹೇಳ್ತೀವಲ್ಲ,
ಸ್ವೇದನ ಚಿಕಿತ್ಸೆ ಅಂದ್ರೇನು? ಒಂದು ಬಾಕ್ಸ್ ಇಟ್ಬಿಡ್ತಾರೆ. ಅದರಲ್ಲಿ ಸ್ಟೀಮ್ ಕೊಡ್ತಾರೆ. ಚೆನ್ನಾಗೆ ಬೆವ್ತು ಎಲ್ಲ ಟಾಕ್ಸಿನ್ ಆಚೆ ಬಂದ್ಬಿಡ್ಬೇಕು. ವಿಷಕಾರಿ ವಸ್ತು ಆಚೆ ಬರ್ಬೇಕು. ಅದು ದ್ರವ್ಯ. ಅದನ್ನ ಉಪಯೋಗಿಸ್ಕೊಂಡು ಸ್ವೇದನ ಚಿಕಿತ್ಸೆ ಅಂತ ಮಾಡ್ತಾರೆ. ಅಂದ್ರೆ ಸ್ಪಾ. ಹಾಗಾಗಿ ಕಣಾದರು ಆಹಾರ ವಿಜ್ಞಾನದ ಬಗ್ಗೆನೂ ಒಂದಿಷ್ಟು ಮಾಹಿತಿ ಕೊಡ್ತಾರೆ. ಏನು ಆಹಾರ ವಿಜ್ಞಾನ? ಹೆವಿ ಫುಡ್ ಅಂದ್ರೆ ಗುರು ಹೆವಿ ಆಗಿರೋಂಥ ಆಹಾರ ಜೀರ್ಣ ಆಗಕ್ಕೆ ತುಂಬಾ ಸಮಯ ತಗೊಳುತ್ತೆ. ಉದಾಹರಣೆಗೆ ಫ್ಯಾಟ್ ಅಂತ ಕರಿತೀವಲ್ಲ, ಕೊಬ್ಬಿನ ಅಂಶಗಳು. ಅದನ್ನ ಎಷ್ಟು ತಿನ್ಬೇಕು, ಯಾವ ಹೊತ್ತಲ್ಲಿ ತಿನ್ಬೇಕು, ಪ್ರತಿ ಒಂದುವೆ ಆಹಾರ ವಿಜ್ಞಾನವನ್ನ ಇದನ್ನ ಉಪಯೋಗಿಸ್ಕೊಂಡು ಆಯುರ್ವೇದದಲ್ಲಿ ಹೇಳ್ತಾರೆ. ರಾತ್ರಿ ಮಲಗಕ್ ಮುಂಚೆ ಗುರು ಆಹಾರ ಅಂದ್ರೆ ಹೆವಿ ಆಹಾರ ತಿಂದ್ರೆ ಅದು ಸರಿಯಾಗಿ ಜೀರ್ಣವಾಗೋದಿಲ್ಲ. ಮತ್ತೆ ಯಾವ ಸೀಸನ್ ಅಲ್ಲಿ ಯಾವ ಆಹಾರವನ್ನ ತಗೊಳ್ಬೇಕು. ಪ್ರತಿಯೊಂದು ಆಯುರ್ವೇದದ ಪ್ರಕಾರ, ಆಯುರ್ವೇದ ಹೇಳಿರೋ ಪ್ರಕಾರ ಒಂದೊಂದು ಸೀಸನ್ ಅಲ್ಲಿ ಒಂದೊಂದು ಆಹಾರ. ಬೆಳಗ್ಗೆ ಏನ್ ತಗೊಳ್ಬೇಕು, ಮಧ್ಯಾಹ್ನ ಏನು, ಸಂಜೆ ರಾತ್ರಿ ಏನ್ ತಗೊಳ್ಬೇಕು, ಪ್ರತಿಯೊಂದು ಈ ಗುರು ದ್ರವ್ಯ ಇದ್ರ ಮೂಲಕ ವರ್ಣಿಸಿದ್ದಾರೆ, ಹೇಳ್ಕೊಟ್ಟಿದ್ದಾರೆ ಸಮಾಜಕ್ಕೆ. ಆದ್ರೆ ಇದಿಷ್ಟಕ್ಕೂ ಬುನಾದಿಯಾಗಿರೋದು ವೈಶೇಷಿಕ ಸೂತ್ರಗಳು. ಹಾಗಾಗಿ ಯಾವ ಆಹಾರ ಯಾವ ಸಮಯದಲ್ಲಿ ತಗೋಬೇಕು. ಈ ಪರಮಾಣುವಾದ ಮತ್ತೆ ಪೀಲುಪಾಕವಾದ ಇದೆರಡು ವೈಶೇಷಿಕ ದರ್ಶನದ ಮಹತ್ವವಾದ ಕೊಡುಗೆ ಅಂತಾನೆ ಹೇಳ್ಬೋದು. ಇದು ವಿಜ್ಞಾನಕ್ಕೆ ಬೆಳವಣಿಗೆಗೆ ಬೇಕಾದಷ್ಟು ಸಹಾಯ ಆಯ್ತು. ಹಾಗಾಗಿ ಒಂದೊಂದನ್ನು ತುಂಬಾ ಚೆನ್ನಾಗಿ ವರ್ಣಿಸ್ತಾ ಹೋದ್ರು. ಹಾಗೆ ಮನಸ್ಸಿನ ಸ್ಥಿತಿ, ಅದ್ರ ಬಗ್ಗೆನೂ ಮನಸ್ಸಿನ ಸ್ಥಿತಿ ಕರ್ಮಕ್ಕೆ ಹೇಗೆ ಕಾರಣ ಆಗತ್ತೆ. ಮತ್ತೆ ನಾವು ಯಾವಾಗಲೂ ನಾವು ಸಂತೋಷವಾಗ್ಲಿ ಆನಂದವಾಗ್ಲಿ ಯಾಕೆ ಅನುಭವಿಸಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ, ನಮ್ಮ ಮನಸ್ಸು ಸಂತೋಷ ಆನಂದ ಅನ್ನೋದು ಒಳಗಡೆನೆ ಇದೆ. ಯಾಕೆ ನಮ್ಮ ಅನುಭವಕ್ಕೆ ಬರೋದಿಲ್ಲ ಅಂದ್ರೆ ಅದು ಬೇಕಾದಷ್ಟು ಆವರಣ ಏನೇನೋ ಮೇಲ್ಗಡೆ ಒಂದು ಕವರ್ ಆಗ್ಬಿಟ್ಟಿದೆ. ಅಜ್ಞಾನದನ್ನ ನಮ್ಮ ಆವರಣ ಆಗ್ಬಿಟ್ಟಿದೆ. ಹಾಗಾಗಿ ಹೊರಗಡೆಯಿಂದ ಸಂತೋಷವನ್ನು ಹುಡುಕ್ತಾ ಇದ್ದೀವಿ, ಹೊರಗಡೆಯಿಂದ ಆನಂದವನ್ನು ಹುಡುಕ್ತಾ ಇದ್ದೀವಿ. ಆದ್ರೆ ಒಳಗಡೆನೆ ಇದೆ. ನಾವು ಮಕ್ಕಳಿಗೆ ಒಂದ್ ಕತೆ ಹೇಳ್ತೀವಿ. ಯಾರೋ ಒಬ್ಬ ಭಿಕ್ಷುಕ ಒಂದ್ ಕಡೆ ಕೂತ್ಕೊಂಡು ಪೆಟ್ಟಿಗೆ ಮೇಲೆ ಕೂತ್ಕೊಂಡು ಏನೋ ಭಿಕ್ಷೆ ಬೇಡ್ತಾ ಇದ್ನಂತೆ. ಯಾರೋ ಒಬ್ಬ ಕೆಲ್ಸಕ್ಕೆ ಹೋಗೋನು ದಿನ ಇವನು ನೋಡ್ತಾ ಇದ್ದ. ಅವನಿಗೊಂದ್ ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಅಯ್ಯೋ ಪಾಪ ಅಂತ ದುಡ್ಡು ಕೊಟ್ಬಿಟ್ಟು ಹೋಗ್ತಾ ಇದ್ದ. ಒಂದಿನ ಈ ಕೆಲ್ಸಕ್ಕೆ ಹೋಗ್ತಾ ಇದ್ದ ವ್ಯಕ್ತಿ ನಿಂತ್ಕೊಂಡು, ನೀನೊಂದು ಡಬ್ಬದ ಮೇಲೆ ಕೂತ್ಕೊಂಡಿದ್ಯಾ, ಆ ಡಬ್ಬದ ಒಳಗಡೆ ಏನಿದೆ ನೀನ್ ನೋಡಿದ್ಯಾ ಅಂತ ಕೇಳಿದ್ನಂತೆ. ಇಲ್ಲ ಸ್ವಾಮಿ ನಾನ್ ನೋಡಿಲ್ಲ. ಸರಿ ನೀನ್ ನೋಡು, ನಾನ್ ನಾಳೆ ಬಂದು ವಿಚಾರಿಸ್ತೀನಿ. ಮಾರನೇ ದಿನ ಹೋದಾಗ ಇಲ್ಲ ಸ್ವಾಮಿ ನಾನ್ ನೋಡಿಲ್ಲ. ಇಲ್ಲ ನೀನ್ ತೆಗೆದು ನೋಡ್ಲೇಬೇಕು ಅಂತ ಬಲವಂತವಾಗಿ ಡಬ್ಬ ತೆಗ್ಸಿ ನೋಡಿದ್ರೆ ಡಬ್ಬದ ತುಂಬಾ ಬೇಕಾದಷ್ಟು ದುಡ್ಡಿತ್ತಂತೆ. ಈ ಕಥೆಯ ಮೂಲಕ ದ ಟ್ರೆಷರ್ ಈಸ್ ವಿತ್ ಇನ್. ನಮ್ಮೊಳಗಡೆನೆ ಸಂಪತ್ತು ಅಡಗಿದೆ. ಆದ್ರೆ ನಾವು ಹೊರಗಡೆ ಭಿಕ್ಷೆ ಬೇಡ್ತಾ ಇದ್ದೀವಿ. ಪ್ರೀತಿಗಾಗಿ ಭಿಕ್ಷೆ ಬೇಡ್ತಾ ಇದ್ದೀವಿ, ಸಂತೋಷಕ್ಕಾಗಿ ಭಿಕ್ಷೆ ಬೇಡ್ತಾ ಇದ್ದೀವಿ, ಆನಂದಕ್ಕಾಗಿ ಭಿಕ್ಷೆ ಬೇಡ್ತಾ ಇದ್ದೀವಿ. ಆದರೆ ಇದಿಷ್ಟು ಒಳಗಡೆನೆ ಇದೆ ಅನ್ನೋದನ್ನ ಹೇಳ್ತಾರೆ. ಹಾಗೆ ನ್ಯಾಯ ವೈಶೇಷಿಕದಲ್ಲಿ ಮನಸ್ಸಿನ ಬಗ್ಗೆ ವಿವರವಾಗಿ ಹೇಳ್ತಾರೆ. ಇದು ಮನಃಶಾಸ್ತ್ರಕ್ಕೂ ಬುನಾದಿ ಆಯ್ತು. ಸೈಕಾಲಜಿ ಮನಃಶಾಸ್ತ್ರಕ್ಕೂ ಕೂಡ ಇದು ಬುನಾದಿ ಆಯ್ತು. ಸೊ ಹಾಗಾಗಿ ಈ ವೈಶೇಷಿಕ ದರ್ಶನ ಅನ್ನೋದು ಬಹಳ ಕೊಡುಗೆಯನ್ನ ನಮಗೆ ವೈಜ್ಞಾನಿಕವಾಗಿ ನಮಗೆ ಬೇಕಾದಷ್ಟು ಕೊಟ್ಟಿದೆ. ಹಾಗೆ ಬಟ್ ಯಾತಕ್ಕೆ ಈ ವಿಚಾರಗಳು ಇಲ್ಲಿವರೆಗೆ ಬಂದಿಲ್ಲ? ಕಣಾದರು ಯಾಕೆ ಎಲ್ಲೋ ಒಂದ್ ಕಡೆ ಕತ್ತಲಲ್ಲಿ ಸೇರ್ಕೊಂಡ್ಬಿಟ್ರು, ಯಾಕೆ ಅವ್ರ ಬಗ್ಗೆ ಗೊತ್ತಿಲ್ಲ? HAL ಅಲ್ಲಿ ಒಂದು ಇದಕ್ಕೆ ಕಣಾದ ಅಂತ ಹೆಸರಿಟ್ಟಿದ್ದಾರೆ. ಒಂದು ಮ್ಯಾಗಝೈನ್ ಕೂಡ ಬರ್ತಾ ಇತ್ತು ಮುಂಚೆ. ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು, ನಾನು ಅಲ್ಲಿ ಮೆಂಬರ್ ಆಗಿದ್ದಾಗ ಕಣಾದ ಅಂತ ಒಂದು ಮ್ಯಾಗಝೈನ್ ಕೂಡ ಬರ್ತಾ ಇತ್ತು. ಅಲ್ಲಿ ಈ ತರದ್ದೆಲ್ಲ ಬೇಕಾದಷ್ಟು ಲೇಖನಗಳು ಬರ್ತಾ ಇತ್ತು. ಸೊ ಯಾತಕ್ಕೆ ಇಲ್ಲ ಅಂದ್ರೆ ಅವತ್ತಿನ ಕಾಲದಲ್ಲಿ ಒಂದು ಹೆಚ್ಚು ಸಂಸ್ಕೃತದಲ್ಲಿ ಇದ್ದಿದ್ದು ಒಂದು, ಎರಡನೇದು ವೈಜ್ಞಾನಿಕ ಅಧ್ಯಯನಕ್ಕೆ ಏನೇನ್ ಬೇಕೋ ಉಪಕರಣಗಳಿರ್ಲಿಲ್ಲ ಅವತ್ತು. ಅಂದ್ರೆ ಇವತ್ತು ಲ್ಯಾಬ್ ಇದೆ, ಮೈಕ್ರೋಸ್ಕೋಪ್ ಇದೆ. ಇವತ್ತೇನಾದ್ರು ನೀವು ಡಾಕ್ಟರ್ ಹತ್ರ ಹೋದ್ರೆ ಫಸ್ಟ್ ಸ್ಕ್ಯಾನಿಂಗ್ ಬರ್ಕೊಡ್ತಾರೆ. ಆದ್ರೆ ನೀವು ಆಯುರ್ವೇದಿಕ್ ಡಾಕ್ಟರ್ ಅನುಭವಸ್ಥರ ಹತ್ರ ಹೋದ್ರೆ ನಮ್ಮ ನಾಡಿಯನ್ನ ಹಿಡಿದು ಏನಾಗ್ತಾ ಇದೆ ಅಂತ ಹೇಳೋರು. ಬಟ್ ಇವಾಗ ಡಾಕ್ಟರ್ ಹತ್ರ ಹೋದ ತಕ್ಷಣ ಸ್ಕ್ಯಾನಿಂಗ್ ಅಂತ ಮಾಡ್ತಾರೆ. ಉಪಕರಣ ಇದೆ.
ಅವತ್ತಿನ ದಿವಸ ವೈಜ್ಞಾನಿಕ ಉಪಕರಣ ಏನೂ ಇರಲಿಲ್ಲ. ಯಾವಾಗ ಈ ವೈಜ್ಞಾನಿಕ ಉಪಕರಣಗಳೇನು ಇರ್ಲಿಲ್ಲೋ, ಹಾಗಾಗಿ ಮಾಧ್ಯಮ ಕೂಡ ಅಭಾವ ಇತ್ತು. ಇವ್ರು ಮಾಡಿದ ಕೆಲಸವನ್ನ ಅರ್ಥ ಮಾಡ್ಕೊಂಡು ಸಮಾಜಕ್ಕೆ ತಿಳಿಸುವಂಥವ್ರು ಯಾರೂ ಇರ್ಲಿಲ್ಲ. ಮತ್ತೆ ಸಂಶೋಧನಾ ಲೇಖನಗಳಂತೂ ಬರ್ತಾನೆ ಇರ್ಲಿಲ್ಲ. ಕಣಾದರು ಏನ್ ಮಾಡಿದ್ರು, ಅವ್ರು ಎಲ್ಲೋ ಒಂದು ಕಡೆ ಅವ್ರು ಬರ್ಕೊಂಡು ಆ ಸೂತ್ರಗಳನ್ನ ಹೇಳಿದ್ರು. ಅದು ಎಷ್ಟು ಜನ ಅಧ್ಯಯನ ಮಾಡಿ, ಎಷ್ಟು ಜನ ಅದನ್ನ ಹೊರಗಡೆ ಅದನ್ನ ಬೆಳಕಿಗೆ ತಂದ್ರು. ಹಾಗಾಗಿ ಏನಾಯ್ತು, ನಮ್ಮ ಭಾರತದಲ್ಲಿ ನಡೀತಾ ಇದ್ದಿದ್ದು ಬೇಕಾದಷ್ಟು ಸಂಶೋಧನೆಗಳು, ಬೇಕಾದಷ್ಟು ವೈಜ್ಞಾನಿಕ ವಿಚಾರಗಳು, ಮತ್ತೆ ಬೇರೆ ಬೇರೆ ವಿಚಾರಗಳು ಹೊರಗಿನ ಪ್ರಪಂಚಕ್ಕೆ ಹೋಗ್ಲಿಲ್ಲ. ಇನ್ನೊಂದ್ ಏನಾಯ್ತು ಅಂದ್ರೆ, ನಮ್ಮಲ್ಲಿದ್ದ ಸಂಪತ್ತುಗಳು, ಜ್ಞಾನ ಸಂಪತ್ತು ಬೇರೆ ಬೇರೆ ದೇಶಕ್ಕೂ ಕೂಡ ಹೋಗಿತ್ತು. ರೆನೆಸೆನ್ಸ್ ರಿನೈಸೆನ್ಸ್ ಎಲ್ಲ ಆದಾಗ ಸುಮಾರು ಈ ಎಲ್ಲದು ನಮ್ಮ ಜ್ಞಾನ ಸಂಪತ್ತು ಬೇರೆ ಕಡೆ ಹೊರಟೋಯ್ತು. ಹಿಂದೆ ಒಂದು ಕಾರ್ಯಕ್ರಮ ನೋಡಿದ್ದೆ, ಹಾಗೆ ಒಂದು ಲೇಖನ ಓದಿದ್ದೆ. ಆ ಇವರು ಭಾರದ್ವಾಜರು ಏರೋಪ್ಲೇನ್ ಟೆಕ್ನಾಲಜಿ ಇಂಥದ್ದೆಲ್ಲ ಭಾರದ್ವಾಜರಿಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು ಅಂತ ಹೇಳ್ತಾರೆ. ಹಾಗೆ ಒಂದು ಕಾರ್ಯಕ್ರಮ ನೋಡಿದ್ದೆ ಟಿವಿಯಲ್ಲಿ. ಆನೇಕಲ್ ಸುಬ್ಬರಾಯ ಶಾಸ್ತ್ರಿನವರು ಬೇಕಾದಷ್ಟು ಡಿಸೈನ್ಸ್ ಆಫ್ ಏರ್ಕ್ರಾಫ್ಟ್ ಮಾಡಿಟ್ಟಿದ್ರು ಅಂತ ಕೂಡ ಹೇಳ್ತಾರೆ. ಸೊ ಹಾಗಾಗಿ ಇದೆಲ್ಲವುದು ಹಿಂದೆ ಈ ವಿಜ್ಞಾನ ಗೊತ್ತಿತ್ತು, ಆದ್ರೆ ಲೇಖನಗಳಿರ್ಲಿಲ್ಲ, ಸಂಶೋಧನಾ ಲೇಖನ ಇರ್ಲಿಲ್ಲ, ಮಾಧ್ಯಮಗಳು ಪ್ರಭಾವ ಇರ್ಲಿಲ್ಲ ಆಗ. ಹಾಗಾಗಿ ಏನಾಯ್ತು, ಇವೆಲ್ಲ ಕೇವಲ ಸಿದ್ಧಾಂತ, ಬರೀ ಥಿಯರಿ ಅಷ್ಟೇ, ಪರಿಕಲ್ಪನೆ, ಕಾನ್ಸೆಪ್ಟ್ ಅಷ್ಟೇ. ಹಾಗಾಗಿ ಇದು ಯಾವುದು ಬೆಳಕಿಗೆ ಬರಲಿಲ್ಲ. ಸೊ ಈಗ ನಮ್ಮ ಪಠ್ಯ ಪುಸ್ತಕದಲ್ಲಿ ಈ ತರದ ಒಂದೊಂದು ವ್ಯಕ್ತಿಗಳ ಪರಿಚಯ ಮಾಡ್ಕೊಡ್ತಾ ಹೋದ್ರೆ, ನಮ್ಮ ಭರತ ಭೂಮಿ ಎಷ್ಟು ಸತ್ವ ಇತ್ತು, ಎಷ್ಟು ವಿಚಾರಗಳು ಇಲ್ಲಿಂದ ಹುಟ್ಕೊಂಡಿದೆ. ಉದಾಹರಣೆಗೆ ಲೀಲಾವತಿ ಮ್ಯಾಥಮ್ಯಾಟಿಕ್ಸ್ ಬಗ್ಗೆ ಬೇಕಾದಷ್ಟು ಕೆಲಸ ಮಾಡಿದ್ದಾರೆ. ಹಾಗೇನೆ ಚರಕ, ಸುಶ್ರುತ, ಬೇಕಾದಷ್ಟು ಹೇಳ್ತಾ ಹೋದ್ರೆ ಸಾವಿರಾರು ಜನ ಇದ್ದಾರೆ. ಮತ್ತೆ ಗಣಿತ ವಿಚಾರನೂ ಅಷ್ಟೇ ಬೇಕಾದಷ್ಟು ಜನ ಇದ್ದಾರೆ. ಅದನ್ನೆಲ್ಲ ಪ್ರಪಂಚಕ್ಕೆ ತಿಳಿಸೋರು ಅವಾಗ ಯಾರು ಇರ್ಲಿಲ್ಲ. ಸೊ ಹಾಗಾಗಿ ಭಾಸ್ಕರ, ಲೀಲಾವತಿ ಅವರ ತಂದೆ ಭಾಸ್ಕರ, ಅವರೆಲ್ಲ ಗಣಿತ ಶಾಸ್ತ್ರ ಕೋವಿದರು ಅವರೆಲ್ಲ. ಅದನ್ನ ನಾವು ಮಕ್ಕಳಿಗೆ ಬೇರೆ ಬೇರೆ ಹಂತದಲ್ಲಿ ತಿಳಿಸ್ತಾ ಹೋದ್ರೆ ಅದನ್ನ ಕೂಡ ಅವ್ರು ಅಪ್ರಿಶಿಯೇಟ್ ಮಾಡಿ, ನಮ್ಮ ಭರತ ಭೂಮಿಯಲ್ಲಿ ಬೇಕಾದಷ್ಟಿತ್ತು ಅನ್ನೋದು ಅವ್ರಿಗೆ ಗೊತ್ತಾಗತ್ತೆ. ಸೊ ಹಾಗಾಗಿ ನಮ್ಮ ಋಷಿ ಮನೆಗಳು, ಆಚಾರ್ಯರು ಇವರೆಲ್ಲ ವಿಜ್ಞಾನಿಗಳೇ. ವಿಜ್ಞಾನಿ ಅಂತ ಮಾತ್ರಕ್ಕೆ ಒಂದು ಪ್ರಯೋಗಾಲಯದಲ್ಲಿ ಕೂತ್ಕೊಂಡು ಮಾಡೋ ಅಂಥದ್ದಲ್ಲ. ಅವರ ಮನಸ್ಸು ಅವದೇ ಒಂದು ಲ್ಯಾಬ್. ಮತ್ತೆ ಅವರು ಕನೆಕ್ಟ್ ಆಗ್ತಾ ಇದ್ರು ಎಲ್ಲಿಗೆ, ಕಾಸ್ಮಾಸ್ಗೆ. ಧ್ಯಾನ ಶಕ್ತಿಯಿಂದ ಕಾಸ್ಮಾಸ್ಗೆ ಕನೆಕ್ಟ್ ಆದಾಗ ಅಲ್ಲಿರೋ ವಿಚಾರಗಳೆಲ್ಲ ಅವ್ರಿಗೆ ಸ್ಫುರಣ ರೀತಿಯಲ್ಲಿ ಬರ್ತಾ ಇತ್ತು. ಆ ಸ್ಫುರಣ ಇಂಟ್ಯೂಷನ್ ಅಂತ ಏನ್ ಬರ್ತಾ ಇತ್ತು ಅದನ್ನ ಸಮಾಜಕ್ಕೆ ತಿಳಿಸ್ತಾ ಇದ್ರು. ಸೊ ಹಾಗಾಗಿ ಅವರು ಒಂದ್ ರೀತಿ ವಿಜ್ಞಾನಿಗಳೇ. ಅವರ ಚಿಂತನೆ ಮತ್ತೆ ಅವರ ವಿಚಾರಧಾರೆಯಿಂದ ಈ ಪ್ರಕೃತಿಯಲ್ಲಿ ಏನೇನ್ ವಿಸ್ಮಯ ಇದೆ, ಪ್ಲಸ್ ಬ್ರಹ್ಮಾಂಡದಲ್ಲಿ ಅಡಗಿರುವಂತ ಸತ್ಯ ಪ್ರಪಂಚಕ್ಕೆ ತಿಳಿಸ್ಕೊಟ್ರು. ಇತ್ತೀಚೆಗೆ ನಾನೆಲ್ಲ ಒಬ್ಬರ ಪ್ರವಚನ ಕೇಳಿದೆ, ನಾಸದಿಯ ಸೂಕ್ತ. ಆ ನಾಸದಿಯ ಸೂಕ್ತದಲ್ಲಿ ಸೃಷ್ಟಿ ಹೇಗಾಯ್ತು ಅನ್ನೋದನ್ನ ಹೇಳಿದ್ದಾರೆ. ತುಂಬಾ ಚೆನ್ನಾಗಿದೆ ಅದು. ಇನ್ನು ವಿವರವಾಗಿ ಅದನ್ನ ಓದ್ಬೇಕು. ನಾವು ಈಗೇನು ಆರಿಜಿನ್ ಆಫ್ ಅರ್ತ್, ಅದು ಇದು ಬಿಗ್ ಬ್ಯಾಂಗ್ ಥಿಯರಿ ಏನೇನ್ ಹೇಳ್ತೀವಿ ಅದೆಲ್ಲವೂ ನಾಸದಿಯ ಸೂಕ್ತದಲ್ಲಿ ಹೇಳಿದ್ದಾರೆ. ಸೊ ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ಮಕ್ಕಳಿಗೆ ಪರಿಚಯ ಮಾಡಿಕೊಟ್ರೆ ನಮ್ಮಲ್ಲಿ ಏನು ಭಂಡಾರ ಇತ್ತು, ಸಂಪತ್ತಿತ್ತು, ಅದು ನಮ್ಮ ಮಕ್ಕಳಿಗೆ ಅರ್ಥ ಆಗತ್ತೆ. ಸೊ ಹಾಗಾಗಿ ಇಂತಹ ದಿವ್ಯ ಚೈತನ್ಯಗಳು ಬೇಕಾದಷ್ಟು ದೈವಾಂಶ ಸಂಭೂತರು ಭಾರತದಲ್ಲಿ ಹುಟ್ಟಿ ಬೇಕಾದಷ್ಟು ಕೊಡುಗೆ ಕೊಟ್ಟಿದ್ದಾರೆ. ಅದರಲ್ಲಿ ಒಬ್ಬರು ಕಣಾದ ಅಥವಾ ಕಶ್ಯಪರು. ಸೊ ಹಾಗಾಗಿ ಇಂತಹ ದೈವಾಂಶ ಸಂಭೂತರಿಗೆ ನಾವೆಲ್ಲ ಭಕ್ತಿ ಪೂರ್ವಕವಾಗಿ ನಮನಗಳನ್ನ ಅರ್ಪಿಸೋಣ. ಅದೆಲ್ಲ ಅವ್ರ ಕಾಂಟ್ರಿಬ್ಯೂಷನ್, ಕೊಡುಗೆ ಏನಿದೆ ಇವತ್ತಿನ ವಿಜ್ಞಾನಕ್ಕೆ ಒಂದು ಬುನಾದಿಯಾಗಿದೆ. ಸೊ ಎಲ್ಲರೂ ಎಷ್ಟು ವಿಚಾರಗಳಾಗುತ್ತೋ ಅಷ್ಟು ವಿಚಾರ ತಿಳ್ಕೊಂಡು ಮಕ್ಕಳಿಗೆ ಹೇಳಿದ್ರೆ ತುಂಬಾ ಉಪಯೋಗ ಆಗತ್ತೆ ಅನ್ನೋದು ನನ್ನ ಅನಿಸಿಕೆ. ಈ ಅವಕಾಶ ಕೊಟ್ಟ ವಾಣಿ ಹಾಗೂ ವಾಸು ಅವರಿಗೆ ನನ್ನ ಕೃತಜ್ಞತೆಗಳು. ಓಂ ತತ್ಸತ್. ಶ್ರೀ ಕೃಷ್ಣಾರ್ಪಣಮಸ್ತು.